ಒಂದು ಅದು ಒಂದು 2-3 ತಿಂಗಳಾಯ್ತು ಅನ್ಸುತ್ತೆ. ನಾವು ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡ್ತಾ ಇದ್ವಿ. जिनको कन्नड़ समझ में नहीं आता है वो हिंदी में हम ट्रांसलेट करेंगे. ऐसे भक्तों को वहाँ पे आके ज्वाइन हो सकते हैं. ಎಲ್ಲ ಭಕ್ತರಲ್ಲಿ ವಿನಂತಿ, ದಯವಿಟ್ಟು ನಿಮ್ಮ ಮೊಬೈಲ್ಗಳನ್ನು ಸರಿಯಾಗಿ ಫೋನಲ್ಲಿ ಇಟ್ಕೊಳ್ಳಿ. ದಯವಿಟ್ಟು ಬೇಗ ಬೇಗ ಮೊಬೈಲನ್ನು ಹೊರಗಡೆ ಇಟ್ಕೊಂಡು ಸರಿಯಾಗಿ ಮಾಡಿ. ಹರೇ ಹಿಂದೆ ನಾವು ಚರ್ಚೆ ಮಾಡ್ತಾ ಇದ್ವಿ. ಸೊ ಯೋಗ, ಉತ್ಕೃಷ್ಟ ಯೋಗ ಪದ್ಧತಿ, ಭಗವದ್ಗೀತಾ ಯೋಗದ ಬಗ್ಗೆ ಹೇಳುತ್ತೆ. ಕೃಷ್ಣ ಭಗವಂತ ಯೋಗದ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾನೆ ಅರ್ಜುನ ಜೊತೆ. ಸೊ ಅದರಲ್ಲಿ ಉತ್ಕೃಷ್ಟವಾದ ಯೋಗ ಎಂಬುದರ ಬಗ್ಗೆನೂ ಚರ್ಚೆ ಆಗಿದೆ. ಸೊ ಅದನ್ನು ಚರ್ಚೆ ಮಾಡೋಣ ಇವತ್ತಿನ ವಿಷಯದಲ್ಲಿ. ಯಾವ ಯೋಗ ಪದ್ಧತಿ ಅಂದ್ರೇನು, ಯಾವುದು ಉತ್ಕೃಷ್ಟವಾದ ಯೋಗ, ಬೇರೆ ಬೇರೆ ಯೋಗಗಳ ವಿಧಾನವೇನು, ಅದನ್ನೆಲ್ಲ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಈ ಒಂದು ಶ್ಲೋಕದ ಉಚ್ಚಾರವನ್ನು ಮಾಡಿ ಅದರ ಅರ್ಥವನ್ನು ತಿಳ್ಕೊಂಡು, ಪ್ರಭುಪಾದರಿಂದ ಭಾವಾರ್ಥವನ್ನು ತಿಳ್ಕೊಂಡು ನಾವು ಮುಂದೆ ಈ ಒಂದು ಯೋಗ ಪದ್ಧತಿಯ ಬಗ್ಗೆ ಚರ್ಚೆ ಮಾಡೋಣ. ನಾನು ಹೇಳಿದಾಗೆ ಉಚ್ಚಾರ ಮಾಡಿ. ತಪಸ್ವಿಭ್ಯ ಅಧಿಕ ಯೋಗಿ ಜ್ಞಾನಿಭ್ಯ ಅಪಿ ಮಥ ಅಧಿಕ ಕರ್ಮಿಭ್ಯ ಚ ಅಧಿಕ ಯೋಗಿ ತಸ್ಮಾ ಯೋಗಿ ಭವ ಅರ್ಜುನ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಾಸ್ಯಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತಯೋಧಿಕ ಕರ್ಮಿಭ್ಯಸ್ಯಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಾಸ್ಯಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಯಾರಾದ್ರೂ ಹೇಳ್ತೀರಾ? ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಭಿಶ್ಚಾಧಿಕೋ ಯೋಗಿ ಕರ್ಮಾಭಿಶ್ಚಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ತಸ್ಮಾದ್ ಯೋಗಿ ಭವಾರ್ಜುನ. ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಾಭಿಶ್ಚಾಧಿಕೋ ಯೋಗಿ ತಸ್ಮಾತ್ ಯೋಗಿ ಭವಾರ್ಜುನ. ಮತ್ತೆ ಹೇಳ್ತೀರಾ? ತಪಸ್ವಿಭ್ಯೋಧಿಕೋ ಯೋಗಿ ಜ್ಞಾನಿಭ್ಯೋಪಿ ಮತೋಧಿಕ ಕರ್ಮಿಭ್ಯಾಸ್ಯಾಧಿಕೋ ಯೋಗಿ ತಸ್ಮಾದ್ ಯೋಗಿ ಭವಾರ್ಜುನ. ಶಬ್ದಾರ್ಥ: ತಪಸ್ವಿಭ್ಯ, ತಪಸ್ವಿಗಳಿಗಿಂತ, ಅಧಿಕ, ದೊಡ್ಡವನು, ಯೋಗಿ, ಯೋಗಿಯು, ಜ್ಞಾನಿಭ್ಯ, ಜ್ಞಾನಿಗಿಂತ, ಅಪಿ, ಕೂಡ, ಮಥ, ತಿಳಿಯಲ್ಪಡುತ್ತಾನೆ, ಅಧಿಕ, ದೊಡ್ಡವನು, ಕರ್ಮಿಭ್ಯ, ಕಾಮ್ಯ ಕರ್ಮಿಗಳಿಗಿಂತ, ಚ, ಸಹ, ಅಧಿಕ, ದೊಡ್ಡವನು, ಯೋಗಿ, ಯೋಗಿಯು, ತಸ್ಮಾತ್, ಆದ್ದರಿಂದ, ಯೋಗಿ, ಆಧ್ಯಾತ್ಮಿಕವಾದಿಯು, ಭವ, ಆಗು, ಅರ್ಜುನ,
ಅರ್ಜುನನೇ. ಅನುವಾದ ಮತ್ತು ತಾತ್ಪರ್ಯ ಶ್ರೀಲ ಪ್ರಭುಪಾದರಿಂದ. ಶ್ರೀಲ ಪ್ರಭುಪಾದ ಕೀ ಜೈ. ಯೋಗಿಯು ತಪಸ್ವಿಗಳಿಗಿಂತಲೂ ಜ್ಞಾನಿಗಳಿಗಿಂತಲೂ ಮತ್ತು ಫಲಾಪೇಕ್ಷಿತ ಕರ್ಮದಲ್ಲಿ ತೊಡಗಿರುವವರಿಗಿಂತಲೂ ಶ್ರೇಷ್ಠನಾದವನು. ಆದುದರಿಂದ ಅರ್ಜುನ, ಎಲ್ಲ ಸನ್ನಿವೇಶಗಳಲ್ಲಿಯೂ ಯೋಗಿಯಾಗು. ಭಾವಾರ್ಥ: ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಯನ್ನು ಪರಮ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವ ವಿಷಯವನ್ನು ಕುರಿತು ಮಾತನಾಡುತ್ತೇವೆ. ಅನುಸರಿಸುವ ವಿಶಿಷ್ಟ ವಿಧಾನಕ್ಕೆ ಅನುಗುಣವಾಗಿ ಈ ಪ್ರಕ್ರಿಯೆಗೆ ಬೇರೆ ಬೇರೆ ಸಾಧಕರು ಬೇರೆ ಬೇರೆ ಹೆಸರುಗಳನ್ನು ಕೊಡುತ್ತಾರೆ. ಸಂಪರ್ಕ ಸಾಧಿಸುವ ಪ್ರಕ್ರಿಯೆಯು ಪ್ರಧಾನವಾಗಿ ಕಾಮ್ಯ ಕರ್ಮಾಚರಣೆಯಾಗಿದ್ದರೆ ಅದನ್ನು ಕರ್ಮಯೋಗವೆಂದೂ, ಅದು ಪ್ರಧಾನವಾಗಿ ಅನುಭವಗಮ್ಯವಾಗಿದ್ದರೆ ಜ್ಞಾನಯೋಗವೆಂದೂ, ಪ್ರಧಾನವಾಗಿ ಭಗವಂತನೊಡನೆ ಭಕ್ತಿಯ ಬಾಂಧವ್ಯವನ್ನು ಸಾಧಿಸುವುದಾದರೆ ಭಕ್ತಿಯೋಗವೆಂದೂ ಕರೆಯುತ್ತಾರೆ. ಮುಂದಿನ ಶ್ಲೋಕದಲ್ಲಿ ವಿವರಿಸುವಂತೆ ಭಕ್ತಿಯೋಗ ಅಥವಾ ಕೃಷ್ಣ ಪ್ರಜ್ಞೆಯು ಎಲ್ಲ ಯೋಗಗಳ ಅಂತಿಮ ಪರಿಪೂರ್ಣತೆ. ಭಗವಂತನು ಇಲ್ಲಿ ಯೋಗದ ಉತ್ಕೃಷ್ಟತೆಯನ್ನು ದೃಢಪಡಿಸುತ್ತಾನೆ, ಆದರೆ ಅದು ಭಕ್ತಿಯೋಗಕ್ಕಿಂತ ಉತ್ತಮ ಎಂದು ಹೇಳಿಲ್ಲ. ಭಕ್ತಿಯೋಗವು ಪೂರ್ಣ ಆಧ್ಯಾತ್ಮಿಕ ಜ್ಞಾನ, ಆದುದರಿಂದ ಯಾವುದು ಅದನ್ನು ಮೀರಿಸಲಾರದು. ಆತ್ಮಜ್ಞಾನವಿಲ್ಲದ ತಪಸ್ಸು ಅಪರಿಪೂರ್ಣ. ಪರಮಪ್ರಭುವಿಗೆ ಶರಣಾಗತವಾಗದ ಅನುಭವ ಗಮ್ಯ ಜ್ಞಾನವು ಅಪರಿಪೂರ್ಣ. ಕೃಷ್ಣ ಪ್ರಜ್ಞೆಯಿಲ್ಲದ ಕಾಮ್ಯಕರ್ಮ ಕಾಲಹರಣ. ಆದುದರಿಂದ ಇಲ್ಲಿ ಹೇಳಿರುವಂತೆ ಯೋಗಾಭ್ಯಾಸದ ಅತ್ಯಂತ ಪ್ರಶಂಸನೀಯ ರೂಪವು ಭಕ್ತಿಯೋಗವೇ. ಇದನ್ನು ಮುಂದಿನ ಶ್ಲೋಕದಲ್ಲಿ ಇನ್ನೂ ಸ್ಪಷ್ಟವಾಗಿ ವಿವರಿಸಿದೆ. ಇದರ ಬಗ್ಗೆ ಚರ್ಚೆ ಮಾಡೋಣ. ಅದರ ಮುಂಚೆ ನಾವು ಗುರುಪರಂಪರದಲ್ಲಿ ಪ್ರಾರ್ಥನೆಯನ್ನು ಮಾಡೋಣ. ಓಂ ಅಜ್ಞಾನಮಿತಿರಂಧಸ್ಯ ಜ್ಞಾನಾಂಜನಂ ಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತ ಪದಕಮಲಂ ಶ್ರೀಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತ ಶ್ರೀ ವಿಶಾಖಾನ್ವಿತಂಶ. ನಮೋ ಓಂ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಿಷ್ಣುಪದಾಯ ಕೃಷ್ಣ ಹರೇ ಕೃಷ್ಣ. ಸೊ ಈ ಶ್ಲೋಕ ನಮಗೆ ಏನೆಲ್ಲ ಅರ್ಥ ಆಯ್ತಲ್ಲ? ಶ್ಲೋಕವನ್ನು ಓದಿದ್ರಿಂದ ಎಷ್ಟು ಜನಕ್ಕೆ ಅರ್ಥ ಆಯಿತು? ಯೋಗದ ಬಗ್ಗೆ ಕೃಷ್ಣ ಇಲ್ಲಿ ಹೇಳ್ತಾ ಇದ್ದಾನೆ. ಸೊ ಕರ್ಮಯೋಗ, ಜ್ಞಾನಯೋಗ, ಧ್ಯಾನ ಯೋಗ ಮತ್ತು ಭಕ್ತಿ ಯೋಗ. ಇಲ್ಲಿ ಶ್ರೇಷ್ಠತೆ ಬಗ್ಗೆ ಇಲ್ಲಿ ಅರ್ಜುನನಿಗೆ ಏನು ಹೇಳ್ತದೆ? ತಸ್ಮಾದ್ ಯೋಗಿ ಭವ ಅರ್ಜುನ ಅಂತ ಹೇಳ್ತದೆ. ಅರ್ಜುನ ನೀನು ಯೋಗಿ ಆಗು ಅಂತ ಹೇಳ್ತಾರೆ. ಇಲ್ಲಿ ಯೋಗ ಅನ್ನೋದು ನಾವು ಹಿಂದಿನ ಒಂದು ಭಾನುವಾರ ನಾವು ಚರ್ಚೆ ಮಾಡಿದ್ದೀವಿ. ಅದೊಂದು ಭಾಳ ತಿಂಗಳಾಯಿತು. ಸೊ ಮತ್ತೆ ಸ್ವಲ್ಪ ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಯೋಗ ಇಲ್ಲಿ ಪ್ರಭುಪಾದರು ಹೇಳ್ತಾರೆ, ಯೋಗದ ವಿಷಯ ಮಾತನಾಡುವಾಗ ನಮ್ಮ ಪ್ರಜ್ಞೆಯನ್ನು ಪರಮ ಪರಿಪೂರ್ಣ ಸತ್ಯದೊಂದಿಗೆ ಸಂಪರ್ಕವನ್ನು ಕಲ್ಪಿಸುವ ವಿಷಯವನ್ನು ಕುರಿತು ಮಾತನಾಡುತ್ತೇವೆ. ಯೋಗ ಅಂತಂದ್ರೆ ಏನು? ನಾವು ಸಂಪರ್ಕ ಕಲ್ಪನೆ ಮಾಡೋದ್ರ ಬಗ್ಗೆ. ಯುಜ್ ಅನ್ನೋದು ಜೋಡಣೆ. ಯುಜ್ ಅನ್ನೋ ಒಂದು ಯೋಗ ಒಂದು ಧಾತು ಶಬ್ದ ಯುಜ್ ಅಂತ ಶಬ್ದದಿಂದ ಬರೋದ್ರಿಂದ ಯುಜ್ ಅಂತಂದ್ರೆ ಜೋಡಣೆ, ಏನಾದ್ರು ಸಂಪರ್ಕದಲ್ಲಿ ತರೋದು. ಸೊ ಇಲ್ಲಿ ನಾವು ಯೋಗ ಅಂತಂದ್ಮೇಲೆ ಪರಿಪೂರ್ಣ ಸತ್ಯದೊಂದಿಗೆ ಅಂದ್ರೆ ಭಗವಂತನೊಂದಿಗೆ ಸಂಪರ್ಕವನ್ನು ಪರಿಕಲ್ಪನೆ ಮಾಡುವಂತ ವಿಚಾರಗಳಿಗೆ ಏನಂತ ಹೇಳ್ತಾರೆ, ಅದಕ್ಕೆ ಸಾಧನಕ್ಕೆ ಏನಂತಾರೆ, ಅದಕ್ಕೆ ಯೋಗ ಅಂತ ಕರೀತಾರೆ. ಸೊ ಇದು ಭಗವದ್ಗೀತೆಯಲ್ಲಿ ಕೃಷ್ಣ ಯೋಗದ ಬಗ್ಗೆ ಹೇಳುವ ವಿಚಾರ ಯಾಕೆ ಬಂತು? ಯಾಕೆ ಕೃಷ್ಣ ಯೋಗದ ಬಗ್ಗೆ ಯಾಕಂದ್ರೆ ಭಗವದ್ಗೀತೆ ಯಾವಾಗ
ಯಾರಿಗೆ ಹೇಳಿದ್ದು? ಭಗವದ್ಗೀತಾವನ್ನು ಕೃಷ್ಣ ಅರ್ಜುನನಿಗೆ ಹೇಳಿದ್ದು. ಯಾವ ಸಮಯದಲ್ಲಿ ಹೇಳಿದ್ದು? ಕುರುಕ್ಷೇತ್ರ ಯುದ್ಧದಲ್ಲಿ. ಸೊ ಯುದ್ಧ ಎದಕ್ಕೆ ಆಗ್ಲಿಕ್ಕೆ ಯುದ್ಧ? ಪಾಂಡವರು ಕೌರವರ ನಡುವೆ ಎದಕ್ಕೆ ಆಗ್ತಾ ಇತ್ತು? ರಾಜ್ಯ ಆಡಳಿತ ಮಾಡಲಿಕ್ಕೆ, ಧರ್ಮವನ್ನು ಸ್ಥಾಪನೆ ಮಾಡಲಿಕ್ಕೆ. ಸೊ ಇಲ್ಲಿ ದುರ್ಯೋಧನನು ಏನು ಮಾಡ್ತಾ ಇದ್ದ? ಧರ್ಮ ಮಾಡ್ತಾ ಇದ್ದಾನ? ಇಲ್ಲ. ಧರ್ಮ ಮಾಡ್ತಾ ಇರ್ಲಿಲ್ವಾ? ಇಲ್ಲ. ಸೊ ಹೇಗೆ ಅವನು ಧರ್ಮ ಮಾಡ್ತಾ ಇಲ್ಲ ಅದನ್ನು ಚರ್ಚೆ ಮಾಡಿ. ಸೊ ಇಲ್ಲಿ ಏನಾಗಿತ್ತು? ಎರಡು ಒಂದೇ ಮನೆತನ ಎರಡು ವಿಭಾಗವಾಗಿತ್ತು. ಎಲ್ಲರೂ ಕೌರವರೇ. ಇಲ್ಲಿ ಪಾಂಡವರು ಇದ್ದಾರಲ್ಲ, ಅವರು ಕೌರವರೇ, ಅವರು ಕುರು ವಂಶದವರೇ. ಮತ್ತೆ ದುರ್ಯೋಧನಾದಿಗಳು ಧೃತರಾಷ್ಟ್ರನ ಮಕ್ಕಳು ಏನದು, ಅವರು ಕೌರವರೇ. ಆದರೆ ಇಲ್ಲಿ ಏನಾಗಿತ್ತು? ಭೇದ ಭಾವ ಆಗಿತ್ತು. ಏನಾಗಿತ್ತು? ಸೊ ನಾವಷ್ಟೇ ಕೌರವರು, ನೀವು ಕೌರವರಲ್ಲ, ನೀವು ಪಾಂಡವರು. ಅಂದರೆ ಪಾಂಡುವಿನ ಮಕ್ಕಳು, ನೀವು ಪಾಂಡವರು. ಸೊ ನಾವು ಕೌರವರು. ಸೊ ನಮಗೆ ಅಧಿಕಾರ ಇದೆ, ಏನೋ ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ. ಅದ್ರ ಹಿಂದೆ ಹೇಗೆ ರಾಜ್ಯವನ್ನು ವಿಭಾಗ ಮಾಡಿದ್ರು, ವಿಭಾಗ ಆಗಿತ್ತು. ಏನೇನಾಗಿತ್ತು? ರಾಜ್ಯ ಒಂದು ಹಸ್ತಿನಾಪುರ ಆಗಿತ್ತು, ಇನ್ನೊಂದು ಇಂದ್ರಪ್ರಸ್ಥ. ಅದಕ್ಕಿಂತ ಮುಂಚೆ ಕಾಂಡವ ಪ್ರಸ್ಥ ಅಂತ ಇತ್ತದು. ಕಾಂಡವ ಪ್ರಸ್ಥ ಅಂದ್ರೆ ಅಲ್ಲಿನು ಕಾಡು ಬೆಟ್ಟ ಗುಡ್ಡಗಳಿಂದ ತುಂಬಿಕೊಂಡಿತ್ತು. ಅಲ್ಲಿ ಏನೋ ಜನ ವಾಸ ಮಾಡ್ತಾ ಇರಲಿಲ್ಲ. ಸೊ ಆ ಒಂದು ಸಂಧಾನದಲ್ಲಿ ಏನಾಗಿತ್ತಂದ್ರೆ, ನೀವು ಈ ರಾಜ್ಯವನ್ನು ಇಲ್ಲಿ ಈ ಕಡೆಯಿಂದ ಈ ರಾಜ್ಯವನ್ನು ನೀವು ತಗೊಳ್ಳಿ, ನಮಗೆ ಹಸ್ತಿನಾಪುರವನ್ನು ನಾವು ಇಟ್ಕೊಳ್ತೇವೆ. ಸೊ ನೀವು ಅಲ್ಲಿ ಹೋಗಿ ಹೊಸ ರಾಜ್ಯವನ್ನು ಕಟ್ಟಿ ನೀವು ರಾಜ್ಯಭಾರವನ್ನು ಮಾಡಿ ಅಂತ ಹೇಳಿದರು. ಸೊ ಕ್ಷತ್ರಿಯ ಧರ್ಮ ಅಂದ್ರೇನು? ಇಲ್ಲಿ ಭಗವದ್ಗೀತಾದಲ್ಲಿ ಕೃಷ್ಣ ಧರ್ಮದ ಬಗ್ಗೆನೂ ಹೇಳ್ತಾನೆ, ಯೋಗದ ಬಗ್ಗೆನೂ ಹೇಳ್ತಾನೆ. ಮೊದಲು ಕೃಷ್ಣ ಧರ್ಮ ಮಾಡುವಂತ ಹೇಳ್ತಾನೆ ಅರ್ಜುನನಿಗೆ. ಸೊ ಅದರ ಬಗ್ಗೆ ಚರ್ಚೆ. ಕೃಷ್ಣ ನೀನು ಎಲ್ಲ ಜ್ಞಾನದ ಬಗ್ಗೆ ಹೇಳ್ತಾ, ಆಧ್ಯಾತ್ಮಿಕ ಆತ್ಮದ ಬಗ್ಗೆ ಜ್ಞಾನವನ್ನು ಕೊಟ್ಟ ಮೇಲೆ ಕೃಷ್ಣ ಅರ್ಜುನನಿಗೆ ಏನು ಹೇಳ್ತಾನೆ? ಧರ್ಮದ ಬಗ್ಗೆನೂ ಹೇಳ್ತಾನೆ. ಸೊ ಇಲ್ಲಿ ಇವರು ಕ್ಷತ್ರಿಯರಾಗಿರೋದ್ರಿಂದ ಇವರಿಗೆ ಬೇರೆ ವೃತ್ತಿಯನ್ನು ಮಾಡಿ, ಬೇರೆ ಧರ್ಮವನ್ನು ಮಾಡಿ ಬದುಕಲಿಕ್ಕೆ ಗೊತ್ತಿರುವುದಿಲ್ಲ. ಅವರ ಧರ್ಮ ಅಂದರೆ ಸ್ವಧರ್ಮ ಏನಾಗಿತ್ತು ಅವ್ರದ್ದು? ಪಾಂಡವರದು ಕ್ಷತ್ರಿಯ ಧರ್ಮ. ಆ ಧರ್ಮವನ್ನು ಮಾಡಿ ಅವರ ಉಪಜೀವನವನ್ನು ಮಾಡಬೇಕಾಗಿತ್ತು. ಬೇರೆ ಒಂದು ಧರ್ಮ ಮಾಡಲಿಕ್ಕೆ ಅವ್ರಿಗೆ ಇದು ಗೊತ್ತಿರಲಿಲ್ಲ. ಈಗ ಕ್ಷತ್ರಿಯನಾದವನು ಬ್ರಾಹ್ಮಣ ವೃತ್ತಿ ಮಾಡಂತಂದ್ರೆ ಆಗತ್ತಾ? ಆಗೋದಿಲ್ಲ. ವೈಶ್ಯ ಇದ್ದವನಿಗೆ ನೀನು ಬ್ರಾಹ್ಮಣ ವೃತ್ತಿ ಮಾಡಂದ್ರೆ ಆಗತ್ತಾ? ಇಲ್ಲ, ಆಗಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿ ಕೃಷ್ಣನ ಎದಕ್ಕೆ ಯುದ್ಧವನ್ನು ಮಾಡಲಿಕ್ಕೆ ಉತ್ತೇಜನ ಕೊಡ್ತಾ ಇದ್ದಾನೆ? ನೀನು ಧರ್ಮವನ್ನು ಮಾಡಬೇಕು, ಸ್ವಧರ್ಮವನ್ನು. ಇಲ್ಲಿ ದುರ್ಯೋಧನ ಏನು ಮಾಡ್ತಾ ಇದ್ದಾನೆ? ದುರ್ಯೋಧನ, ನಾನು ನಿಮಗೆ ರಾಜ್ಯವನ್ನೇ ಕೊಡೋದಿಲ್ಲ. ನಿಮಗೆ ಎಷ್ಟರ ಮಟ್ಟಿಗೆ ಸಂಧಾನ ಆಗಿತ್ತಂದ್ರೆ 5 ಹಳ್ಳಿಗಳು. ಇವರು ಪಾಂಡವರು 5 ಹಳ್ಳಿಗಳನ್ನು ಕೊಟ್ಟರು. ಏನು ಮಾಡ್ತಾ ಇದ್ರು? ನಮಗೆ ಯುದ್ಧ ಬೇಡ, ನಾವು ಯುದ್ಧವನ್ನು ನಿಲ್ಲಿಸ್ತೀವಿ, ನಮಗೆ ಆ 5 ಹಳ್ಳಿಯಲ್ಲಿ ನಾವು ನಮ್ಮ ಕ್ಷತ್ರಿಯ ಧರ್ಮವನ್ನು ಪಾಲನೆ ಮಾಡಿ ನಮ್ಮ ಜೀವನವನ್ನು ನಾವು ನಡೆಸ್ತೇವೆ ಅನ್ನೋ ಆ ಹಂತಕ್ಕೆ ಬಂದಿದ್ರು. ನೋಡಿ, ಇಲ್ಲಿ ಪಾಂಡವರಲ್ಲಿ ಯುದ್ಧ ಮಾಡಬೇಕು, ನಾವು ಹಿಂಸೆಯನ್ನು ಮಾಡಿ ಯುದ್ಧದಲ್ಲಿ ಗೆದ್ದು ನಾವು ರಾಜ್ಯವನ್ನು ಎಲ್ಲ ಪಡ್ಕೊಳ್ಬೇಕು ಅಂತ ಆ ಆಸೆಯಿಂದ ಇರಲಿಲ್ಲ. ಏನಿತ್ತಲ್ಲಿ ನಮಗೆ 5 ಹಳ್ಳಿಗಳನ್ನ ನಮ್ಮ ಧರ್ಮ ಮಾಡಲಿಕ್ಕೆ ನಮಗೆ ಅವಕಾಶ ಮಾಡಿಕೊಡಿ ಅಂತ ಏನು ಮಾಡ್ತಾ ಇದ್ರು? ದುರ್ಯೋಧನಲ್ಲಿ ಬೇಡ್ಕೊಳ್ತಾ ಇದ್ರು. ಧೃತರಾಷ್ಟ್ರನಲ್ಲಿ ಕೇಳ್ಕೊಂಡ್ರು ಸಂಧಾನದಲ್ಲಿ. ಆದರೂ ದುರ್ಯೋಧನ ಎಷ್ಟು ದುಷ್ಟ ಬುದ್ಧಿಯವನಾಗಿರ್ತಾನಂತಂದ್ರೆ ಅವರಿಗೆ 5 ಸೂಜೆ ಮನೆಯ ಜಾಗವನ್ನು ಕೊಡೋದಿಲ್ಲ ಅಂತ ಹೇಳ್ತಾನೆ. ಜಾಗವನ್ನು ಕೊಡೋದಿಲ್ಲ ಅವ್ರಿಗೆ, ಅವರು ಕಾಡಿನಲ್ಲೇ ಇರಲಿ. ಈ ಥರದ ಬುದ್ಧಿ ಅಂದರೆ ನಾವು ದುರ್ಯೋಧನನ ಬುದ್ಧಿ ಏನೇಗಿತ್ತು? ಒಬ್ಬ ಸಾಮ್ರಾಟನಾದ ಯುಧಿಷ್ಠಿರ, ಜಗತ್ತನ್ನೇ ಆಡಳಿತ ಮಾಡುವಂಥ ಯುಧಿಷ್ಠಿರ ಅಂಥವನಿಗೆ ಧರ್ಮವನ್ನು ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಾ ಇಲ್ಲ ಇಲ್ಲಿ ದುರ್ಯೋಧನ. ನೀನು ಕಾಡಿನಲ್ಲೇ ಇರು, ಅಲ್ಲೇ ಕಾಡಿನಲ್ಲೇ ಇದ್ದು ತಪಸ್ಸು ಮಾಡಿ ಏನೋ ಮಾಡ್ಕೋ, ಆದರೆ ನಿನಗೆ ನಾನು ರಾಜ್ಯವನ್ನು ಕೊಡೋದಿಲ್ಲ, ರಾಜ್ಯವನ್ನು ಆಡಳಿತ. ಅದು ಕಾಡಿನಲ್ಲಿದ್ದಾಗ ಅವರಿಗೆ ನೆಮ್ಮದಿಯಿಂದ ಇರ್ಲಿಕ್ಕೆ ಬಿಡ್ತಿಲ್ಲ. ಅಜ್ಞಾತವಾಸದಲ್ಲಿದ್ದಾಗ ಅವ್ರು ಹುಡುಕ್ಲಿಕ್ಕೆ ಅವ್ರಿಗೆ ಅನೇಕ ಥರದ ಕಷ್ಟಗಳನ್ನು ಕೊಡೋದ್ರಲ್ಲೇ ವಿಚಾರದಲ್ಲಿ ದುರ್ಯೋಧನ ಇದ್ದ. ಆ ಥರ ಒಂದು ಅಧರ್ಮದ ಒಂದು ಬುದ್ಧಿಯನ್ನು ದುರ್ಯೋಧನ ಹೊಂದಿದ್ದ. ಸೊ ಇಲ್ಲಿ ಇಷ್ಟೆಲ್ಲ ನನಗೆ 5 ಹಳ್ಳಿಗಳನ್ನು ಕೊಟ್ಟು ನಾವು ರಾಜ್ಯ ಆಡಳಿತವನ್ನು ಮಾಡ್ತೀವಿ ಅಂತ ಹೇಳಿ ಬೇಡಿಕೊಂಡ್ರು. ಅವನು ಅವ್ರಿಗೆ ಸೂಜೆ ಮನೆಯಷ್ಟು ಜಾಗವನ್ನು ಕೊಡೋದಿಲ್ಲ ಅಂತಂದೆ. ಸೊ ಅದಕ್ಕೆ ಅವರು ಅನಿವಾರ್ಯವಾಗಿ ಏನು ಮಾಡಬೇಕಾಯಿತು? ಯುದ್ಧವನ್ನು ಮಾಡಬೇಕಾಯಿತು. ಸೊ ಯುದ್ಧವನ್ನು ಮಾಡಬೇಕು, ತಯಾರಿ ಮಾಡ್ಕೊಂಡು ಎಲ್ಲ ಶಂಕ ಊದಿದ್ದಾರೆ. ಇನ್ನೇನು ಯುದ್ಧ ಚಲೋ ಆಗುತ್ತೆ. ಕೃಷ್ಣನಲ್ಲಿ ಇದು ಅರ್ಜುನನಲ್ಲಿ ಮನೆ ಪರಿವರ್ತನೆ ಆಗತ್ತೆ.
ಸೊ ನಾವು ಹೇಳ್ಬೋದು, ಈಗ ನಾವು ದಿನನಿತ್ಯದ ನಮ್ಮ ಜೀವನದಲ್ಲಿ ನಾವು ನೋಡ್ಬೋದು, ಯಾರಾದರೂ ಅಣ್ಣ ತಮ್ಮ ಆಸ್ತಿ ವಿವಾದದಲ್ಲಿ ಜಗಳ ಆಡ್ತಾ ಇರ್ತಾರೆ. ನನಗೆ ಹೆಚ್ಚು ಬೇಕು, ನಿನಗೆ ಕಡಿಮೆ ಬೇಕು, ನಿನ್ಗೆ ಕಡಿಮೆ ತಗೋ, ನಾನು ಈ ಥರ ಹಿರಿಯಣ್ಣ ಅಥವಾ ಏನೋ ಒಂದು ವಾದದಲ್ಲಿ ಇರ್ತಾರೆ, ಜಗಳ ನಡೀತಾ ಇರುತ್ತೆ. ಸೊ ಅಲ್ಲಿ ಹಿರಿಯರು ಬಂದು ಸಮಾಧಾನ ಮಾಡಲಿಕ್ಕೆ ಏನು ಮಾಡ್ತಾರೆ, ಪ್ರಯತ್ನ ಮಾಡ್ತಾರೆ. ಸೊ ಕೆಲವೊಬ್ಬರು ತಿಳುವಳಿಕೆ ಇದ್ದವ್ರು ಹೇಳ್ತಾರೆ, ಏನಪ್ಪಾ ಯಾಕೆ ಜಗಳ ಆಡ್ತಾರೆ, ಒಬ್ರಿಗೆ ಸ್ವಲ್ಪ ಹೆಚ್ಚು ಸ್ವಲ್ಪ ಕಡಿಮೆ, ಏನು ನೀವು ಸತ್ತಾಗೇನು ತೊಗೊಂಡು ಹೋಗ್ತೀನ, ಈ ಥರ ಜ್ಞಾನದ ಮಾರ್ಗವನ್ನು ಹೇಳಿಕ್ಕೆ ಹೋಗ್ತಾರೆ. ಎಲ್ಲನೂ ಇಲ್ಲೇ ಇರುತ್ತಾ, ಸರಿಯಾಗಿ ಹೊಂದ್ಕೊಂಡು ಬಾಳ್ಬೇಕು, ಬದುಕಬೇಕು, ಎದಕ್ಕೆ ಜಗಳ ಆಡ್ತೀರಿ? ಸೊ ಇಲ್ಲಿ ಆ ಥರ ಒಂದು ಬುದ್ಧಿವನ್ನ ತಮ್ಮ ಬುದ್ಧಿಯನ್ನು ಉಪಯೋಗ ಮಾಡಿ ಈ ಥರ ಜ್ಞಾನದ ಒಂದು ಆಧ್ಯಾತ್ಮಿಕದ ಒಂದು ಚಿಂತನೆಯನ್ನು ಅಟ್ಲೀಸ್ಟ್ ಸ್ವಲ್ಪ ಮಾತ್ರ ಏನು ಎಲ್ಲರೂ ಇಲ್ಲೇ ಬಿಟ್ಟು ಹೋಗ್ತೀವಿ, ಸತ್ತಾಗ ತೊಗೊಂಡು ಹೋಗೋದಿಲ್ಲ ಅನ್ನೋದೇನೋ ಒಂದು ಪರಿಕಲ್ಪನೆ ಹಾಕ್ತಾರೆ. ಆ ಥರ ಧರ್ಮದ ಮಾರ್ಗದಲ್ಲಿ ನೀವು ಈ ಥರ ಮಾಡಬಾರ್ದು, ಹೆಚ್ಚು ಕಡಿಮೆ ಮಾಡ್ಕೊಂಡು ಸಹಕರಿಸಿಕೊಂಡು ನೀವೇ ಬಗೆಹರಿಸ್ಕೊಳ್ಳಿ, ಜಗಳ ಮಾಡಬೇಡ್ರಿ ಅಂತ ಈ ಥರ ವಿಚಾರಗಳನ್ನ ಹೇಳ್ತಾರೆ. ಹೌದಿಲ್ಲ? ಇಲ್ಲಿ ಕೃಷ್ಣನು ಅದೇ ಪ್ರಯತ್ನ ಮಾಡಿದ. ಅಟ್ಲೀಸ್ಟ್ 5 ಹಳ್ಳಿಗಳನ್ನ ಆದರೂ ಏನು ಮಾಡಬೇಕಾಗಿತ್ತು, ನೀವು ಕೊಡಿ, ಅವರು ಯುದ್ಧವನ್ನು ಮಾಡೋದಿಲ್ಲ, ಅವರು ಅದರಲ್ಲೇ ಸುಖವಾಗಿರ್ತಾರೆ ಅಂತ. ಆದರೆ ಇದಕ್ಕೂ ಅವನು ಒಪ್ಪಲಿಲ್ಲ. ಸೊ ಇದು ಈ ಥರ ಇದ್ದಾಗ ಈಗ ಕೆಲವು ಈಗ ಜಗಳ ಇಲ್ಲಪ್ಪ, ನನಗೆಲ್ಲ ಈಗ ಹಿರಿಯ ಅಣ್ಣ ಇರ್ತಾನೆ, ತಮ್ಮ ಇರ್ತಾನೆ, ಎಲ್ಲ ನನಗೆ ಆಸ್ತಿ ಬೇಕು, ನಿನಗೇನು ಕೊಡೋದಿಲ್ಲ, ಆವಾಗ ಅದೇನಾಗತ್ತೆ, ಅಧರ್ಮ ಆಗುತ್ತಿಲ್ರಿ. ಮೊದಲಿನ ನಾವು ಹಿಂದಿನ ಒಂದು ವೇದಿಕ ಸಂಸ್ಕೃತಿಯಲ್ಲಿ ನೋಡಿದರೆ ಆಸ್ತಿ ವಿಭಾಗದ ಪ್ರಶ್ನೆನೇ ಇರ್ತಿರ್ಲಿಲ್ಲ. ಆಸ್ತಿ ವಿಭಾಗ ನಾವು ನೋಡ್ಬೋದು, ಸತ್ಯಯುಗದಲ್ಲಿ ಸತ್ಯಯುಗದಲ್ಲಿ ಆಸ್ತಿ ವಿಭಾಗ ಆಗೋದು ಅಂತ ಪ್ರಶ್ನೆ ಇರ್ತಿರ್ಲಿಲ್ಲ. ತ್ರೇತಾಯುಗದಲ್ಲಿ ಅಲ್ಲಿ ಇದ್ದಿದ್ದಿಲ್ಲ. ಅಲ್ಲಿ ರಾಮ ಒಬ್ಬನೇ ಆಡಳಿತ ಮಾಡಿದ, ಅಣ್ಣ ತಮ್ಮಂದ್ರೆ ಜಗಳ ಆಡಲಿಲ್ಲ, ನನಗೆ ಇಷ್ಟು ಬೇಕು ಅಷ್ಟು ಬೇಕು ಅಂತ. ಅಲ್ಲಿ ದೇಶಗಳ ನಡುವೆ ವಿಭಾಗ ಇತ್ತು, ಶ್ರೀಲಂಕಾ ಮತ್ತು ಭಾರತ ಅಂತ ಯುದ್ಧ ಆಗಿತ್ತು ಅಷ್ಟೇ. ಆದರೆ ಹಾಗೆ ದ್ವಾಪರ ಯುಗದಲ್ಲಿ ಬಂದಾಗ ಏನಾಯ್ತು, ಇಲ್ಲಿ ಸ್ವಲ್ಪ ಆಸ್ತಿ ವಿವಾದಗಳು ಬಂದು ವಿಭಾಗವನ್ನು ಮಾಡೋದು. ನೀವು ರಾಜ್ಯದ ವಿಭಾಗ ಆಯಿತು, ಅಂದರೆ ಇಲ್ಲಿ ಕುಟುಂಬದ ವಿಭಾಗ ಆಗಿಲ್ಲ. ದ್ವಾಪರದಲ್ಲಿ ಕುಟುಂಬದ ವಿಭಾಗ ಇನ್ನೂ ಆಗ್ತಾ ಇರಲಿಲ್ಲ, ಈಗ ಕುಟುಂಬದ ವಿಭಾಗಗಳಾಗ್ತದೆ. ಅಲ್ಲಿ ರಾಜ್ಯದ ವಿಭಾಗ ಆಯಿತು, ನೀವು ಈ ರಾಜ್ಯವನ್ನು ಆಡಳಿತ ಮಾಡಿ, ನಾವು ಈ ರಾಜ್ಯವನ್ನು ಆಡಳಿತ ಮಾಡಿ ಅಂತ. ಇಲ್ಲಿ ಕಲಿಯುಗದಲ್ಲಿ ಏನಿದೆ, ಆಸ್ತಿ ವಿಭಾಗಗಳು. ಆಸ್ತಿ ಅಂದರೆ ಕುಟುಂಬದಲ್ಲೇ ನಾನು ಈಗ ಅಣ್ಣ ತಮ್ಮಂದಿರು ಬೇರೆ, ಮತ್ತೆ ಈಗಿನ ಮತ್ತೆ ಅದು ತೀರಾ ವಿಪರೀತವಾಗಿ ಏನಾಯಿತು, ಗಂಡ ಹೆಂಡತಿನೂ ಬೇರೆ ಆಗ್ತಾ ಇದ್ದಾರೆ. ಸೊ ನೀನು ಇಷ್ಟು ಆಸ್ತಿ ತಗೊಂಡು ನಾನು ಇಷ್ಟು ಆಸ್ತಿ ತಗೊಂತೀನಿ, ನೀನು ಬೇರೆ ಕಡೆ ಇರು, ನಾನು ಬೇರೆ ಕಡೆ ಇರ್ತೇನೆ, ಈ ಥರ. ಸೊ ಅಲ್ಲಿ ಇದು ಆಸ್ತಿ ವಿಭಾಗದ ಕಲಿಯುಗದಲ್ಲಿ ಯಾವಾಗ ಭಾರತದಲ್ಲಿ ಎಸ್ಪೆಷಲಿ ಯಾವಾಗ ಜೋರಾಯ್ತು ಅಂತಂದರೆ, ಹೆಚ್ಚಿನ ಇದಾಯ್ತು ಅಂದರೆ ಇಂದಿರಾ ಗಾಂಧಿ ಒಂದು ನಿಯಮ ತಂದು, ಉಳುವಣಿ ಒಡೆಯ ಅಂತ ಮತ್ತೊಂದು ಆಸ್ತಿ ವಿಭಾಗ, ಅಲ್ಲಿನ ಕೋರ್ಟ್. ಸೊ ಅಲ್ಲಿ ಅವಾಗಲಿಂದ ಏನಾಯ್ತು, ಇದು ಆಸ್ತಿ ವಿಭಾಗಗಳು ನಿಯಮಕ ಅನುಸಾರವಾಗಿ ಒಂದು ಸಂವಿಧಾನದ ರಚನೆಯ ಮುಖಾಂತರ ಏನಾಯಿತು, ಆಸ್ತಿ ವಿಭಾಗದ ಒಂದು ಕಲ್ಪನೆ ಬಂತು. ಜನರಲ್ಲಿ ನಾವು ಬೇರೆ ಆಗಬೇಕು, ಸ್ವಂತವಾಗಿರಬೇಕು, ನಾವು ಸಪರೇಟ್, ಈ ಥರದ ಒಂದು ಕಲ್ಪನೆ ಭಾರತದಲ್ಲಿ ಈಗ ಹೆಚ್ಚಾಗಿ, ಅದಕ್ಕೆ ಜಗಳಗಳು ಕಲಹಗಳು ಭಾಳಷ್ಟು ಆಗ್ತಾ ಇದೆ. ಸೊ ನಾನು ಯೋಗದ ಬಗ್ಗೆ ಚರ್ಚೆ ಮಾಡಬೇಕು, ಆದರೂ ಇದರ ಬಗ್ಗೆ ಸ್ವಲ್ಪ ವಿಚಾರಗಳು ಇರಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಎಷ್ಟು ಯೋಗವನ್ನು ನಾವು ಚರ್ಚೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀನಿ, ಆದರೂ ಸ್ವಲ್ಪ ಈ ಒಂದು ಸ್ವಧರ್ಮದ ಬಗ್ಗೆ ಇದ್ರ ಬಗ್ಗೆನೂ ವಿಚಾರಗಳು ಚರ್ಚೆ ಆಗಲಿ ಅಂತ ನಾನು ಚರ್ಚೆ ಈ ಥರ. ಸೊ ಇಂದು ಆಸ್ತಿ ವಿಭಾಗದಲ್ಲಿ ಈಗಿನ ಇದೆ. ಸೊ ಅದೇ ಥರ ಇಲ್ಲಿ ರಾಜ್ಯದ ವಿಭಾಗವನ್ನು ಏನೋ ಮಾಡಲಿಕ್ಕೆ ರಾಜ್ಯ ವಿಭಾಗ ಮಾಡುವಂಥ ಪರಿಕಲ್ಪನೆ ಬಂತು. ಅಲ್ಲಿವರೆಗೆ ಭೀಷ್ಮ ಅಥವಾ ಯಾರಿಗೂ ಅದರಲ್ಲಿ ಸಮ್ಮತಿ ಇರಲಿಲ್ಲ. ಅದರಲ್ಲಿ ಏನಿತ್ತು, ಒಬ್ಬ ಹಿರಿಯ ಮನುಷ್ಯ ಯೋಗ್ಯತೆಯನ್ನು ಹೊಂದಿರುವವನು, ಆ ಮನೆತನದಲ್ಲಿ ಯೋಗ್ಯತೆಯನ್ನು ಹೊಂದಿರುವವನು ಮತ್ತು ಅವನು ಎಲ್ಲರಿಗಿಂತ ಹಿರಿಯನಾದವನು, ಅವನು ಏನು ಮಾಡ್ತಾ ಇದ್ದ, ರಾಜ್ಯವನ್ನು ಆಡಳಿತ ಮಾಡ್ತಿದ್ದ. ಎಲ್ಲರೂ ಅವನಿಗೆ ಸಹಕಾರ ಮಾಡ್ತಾ ಇದ್ರು, ಆ ತಮ್ಮಂದಿರು ಎಲ್ಲರೂ ಅವರೊಂದೊಂದು ಇನ್ನೂ ಒಂದು ಕಾರ್ಯಗಳಲ್ಲಿ ವಹಿಸಿಕೊಂಡು, ಮಂತ್ರಿಗೆ ಅದು ಇದು ಎಲ್ಲ ಒಂದು ಕೊಟ್ಟು ಅವರನ್ನು ನಿಯೋಗಿಸಿಕೊಂಡು ಆ ರಾಜ್ಯವನ್ನು ಸಂಚಲನ ಮಾಡ್ತಾ ಇದ್ರು. ಅಲ್ಲಿ ರಾಜ್ಯವನ್ನು ಈಗ ಎಷ್ಟೋ ಜನ ಇರಲಿ, ಅವರು ತಮ್ಮರು, ಅಲ್ಲಿ ಜಗಳ ಇರ್ತಿರ್ಲಿಲ್ಲ. ಹಿರಿಯಣ್ಣ ಅವನು ಧರ್ಮದಿಂದ ಮಾಡ್ತಾ ಇದ್ದ, ಧರ್ಮದ ಬಗ್ಗೆ ಅವನಿಗೆ ಪರಿಕಲ್ಪನೆ ಇತ್ತು. ಆ ಧರ್ಮದ ಪರಿಕಲ್ಪನೆಯಿಂದ ರಾಜ್ಯವನ್ನು ಆಡಳಿತ ಮಾಡ್ತಾ ಇದ್ದ, ಎಲ್ಲರನ್ನು ಸಮಾನವಾಗಿ ಕಾಣ್ತಾ ಇದ್ದ. ಆ ಒಂದು ಧರ್ಮ ಮಾರ್ಗದಲ್ಲಿ ಈ ರಾಜ್ಯವನ್ನು ಒಬ್ಬನೇ ರಾಜ್ಯವನ್ನು ಆಡಳಿತ ಇದ್ದ. ಅವ್ರಿಗೆ ಎಷ್ಟೋ ಮಂದಿ ತಮ್ಮಂದಿರಿರ್ಬೋದು, ಅದಿದ್ರು ಅವ್ರು ಏನು ಮಾಡ್ತಿದ್ದ, ಆ ಹಿರಿಯ ಅಣ್ಣನೇ ಏನು ಮಾಡ್ತಾ ಇದ್ದ, ಆ ಯೋಗ್ಯತೆಯನ್ನು ಹೊಂದಿರುವವನು. ಇಲ್ಲಿ ನೋಡಿ, ಪಾಂಡವರಲ್ಲಿ ಇದು ಕೌರವರಲ್ಲಿ ಧೃತರಾಷ್ಟ್ರ ಮತ್ತು ಪಾಂಡು ರಾಜ ಇದ್ದ. ಅಲ್ಲಿ ಧೃತರಾಷ್ಟ್ರನಿಗೆ ಕಣ್ಣು ಇರಲಿಲ್ಲ ಅಂತಂದ್ರೆ ಅವನಿಗೆ ಆ ಯೋಗ್ಯತೆ
ರಾಜನಾಗುವ ಯೋಗ್ಯತೆ ಇರಲಿಲ್ಲ. ಯಾಕಂದ್ರೆ ಅವನು ಎಲ್ಲರನ್ನು ನೋಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಆ ಯೋಗ್ಯತೆ ಇಲ್ಲದಕ್ಕೆ ಅವನ ತಮ್ಮನಾದ ಪಾಂಡುವನಿಗೆ ಆ ಯೋಗ್ಯತೆ ಇತ್ತು. ಯಾಕಂದ್ರೆ ಅವನಿಗೆ ಬಲಿಶಾಲಿಯಾಗಿದ್ದ, ಕಣ್ಣುಗಳಿದ್ದು, ಅವನು ಯೋಗ್ಯತೆಯನ್ನು ಹೊಂದಿರೋದ್ರಿಂದ ಅವನು ತಮ್ಮನಾಗಿದ್ರು ಅವನಿಗೆ ಏನು ಮಾಡಿದ್ರು, ಹಸ್ತಿನಾಪುರದ ರಾಜನನ್ನಾಗಿ ಮಾಡಿದರು. ಸೊ ಆ ರಾಜನ ಮಾಡಿದ ಅದು ವಿಧಿವಶ ಅವನು ಅದಕ್ಕೊಂದು ಮತ್ತೆ ಕಥೆ ಇದೆ. ಸೊ ಅವರು ಕಾಡಿಗೆ ಹೋಗಿ ಅಲ್ಲಿ ವಾನಪ್ರಸ್ಥ ಆಶ್ರಮ ತೊಗೊಂಡಿರ್ತಾರೆ. ಅವಾಗ ಅವನ ಮೃತ್ಯು ಆಗುತ್ತೆ. ಮತ್ತೆ ಪಾಂಡವರು ಅಲ್ಲೇನಾಗಿರುತ್ತೆ, ಈಗ ಯುಧಿಷ್ಠಿರ ಮಹಾರಾಜ ಹಿರಿಯನಾಗಿ ಜನನ ಪಡೆದಿರ್ತಾನೆ ಮತ್ತು ಅವನು ಪಾಂಡು ರಾಜನ ಮಗನಾಗಿರ್ತಾನೆ. ಅಂದ್ರೆ ಪಾಂಡು ಹಸ್ತಿನಾಪುರದ ರಾಜನಾಗಿದ್ದು ಅವನ ಮಗನಾಗಿ ಯುಧಿಷ್ಠಿರ ಮೊದಲನೇ ಮಗನಾಗಿ ಹುಡ್ತಾನೆ. ತಾತ್ಕಾಲಿಕವಾಗಿ ಧೃತರಾಷ್ಟ್ರನನ್ನ ಏನ್ ಮಾಡಿರ್ತಾರೆ, ರಾಜದ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ, ಯಾಕಂದ್ರೆ ಯಾರು ಇರುವುದಿಲ್ಲಲ್ಲ, ಅವನನ್ನ ತಾತ್ಕಾಲಿಕವಾಗಿ ಮುಂದೆ ಯಾರು ಯೋಗ್ಯ ವ್ಯಕ್ತಿ ಬರ್ತಾರೆ ಅವಾಗ ಅವನನ್ನು ಕೆಳಗಿಳಿಸಿ ಯೋಗ್ಯ ವ್ಯಕ್ತಿಯನ್ನ ಅಲ್ಲಿ ಸಿಂಹಾಸನದ ಮೇಲೆ ಕುಳಿಸುವ ವಿಚಾರದೊಂದಿಗೆ ಅವನ್ನ ತಾತ್ಕಾಲಿಕವಾಗಿ ಧೃತರಾಷ್ಟ್ರನನ್ನ ರಾಜನಾಗಿ ಮಾಡ್ತಾರೆ. ಆದ್ರೆ ಧೃತರಾಷ್ಟ್ರ ಅವನ ಹೆಸರೇ ಏನಾಯ್ತು, ರಾಷ್ಟ್ರದೂತ. ಯಾರು ರಾಷ್ಟ್ರವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತಾರೆ ಅವನಿಗೆ ಧೃತರಾಷ್ಟ್ರ ಅಂತ. ಸೊ ಅವನು ರಾಜ್ಯವನ್ನು ತಾನೇ ರಾಜ, ಮತ್ತೆ ಯಾರು ನನಗೆ ಸಂಬಂಧಪಟ್ಟವರೇ ರಾಜರಾಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿದ್ದ. ದುರ್ಯೋಧನ ಯುಧಿಷ್ಠಿರನಿಗಿಂತ ಹಿಂದೆ ಹುಟ್ಟುತ್ತಾನೆ, ಅವನು ಚಿಕ್ಕವನಿರ್ತಾನೆ. ಸೊ ಆ ಯೋಗ್ಯತೆ ಯಾರಿಗಿರುತ್ತೆ, ಈಗ ಯುಧಿಷ್ಠಿರ ಮಹಾರಾಜನಿಗೆ ರಾಜವನ್ನ ಆ ಒಂದು ಯೋಗ್ಯತೆ ಇದ್ರೂ ಈಗೇನಾಗತ್ತೆ, ಈಗ ಇಲ್ಲಿ ಏನಾಗಿದೆ, ಧೃತರಾಷ್ಟ್ರನಿಗೆ ಮಗನ ಮೋಹ, ನನ್ನ ಮಗ ರಾಜನಾಗಬೇಕು. ಮತ್ತೆ ಆತನನ್ನ ಅದೇ ತರ ಬೆಳೆಸಿಬಿಟ್ಟಿರ್ತಾರೆ ದುರ್ಯೋಧನನ. ನೀನೇ ರಾಜ ಆಗ್ತೀಯಾ, ಪಾಂಡವರಿಗೆ ಅಧಿಕಾರ ಇಲ್ಲ ಅಂತ ಶಕುನಿ ಅವನ ಮನಸ್ಸಿನಲ್ಲಿ ತುಂಬಿ ಅವನನ್ನ ಆ ಥರ ಪರಿವರ್ತನೆ ಮಾಡಿರ್ತಾನೆ. ಅವನು ಹುಟ್ಟಿದಾಗಿಂದಲೂ ಅದೇ ಒಂದು ಬುದ್ಧಿಯನ್ನು ಹೊಂದಿರ್ತಾನೆ. ಸೊ ಈ ರೀತಿಯಾಗಿ ದುರ್ಯೋಧನ ಇಲ್ಲ ನಾನೇ ರಾಜ ಅಂತ ಅವನು ಭಾವಿಸಿರ್ತಾನೆ. ಸೊ ಯಾವಾಗ ಅದು ಮುಂದೆ ಬೆಳೀತಾ ಅವರಲ್ಲಿ ಗೊತ್ತಾಗುತ್ತೆ ಯುಧಿಷ್ಠಿರರಿಗೂ, ಯಾಕಂದ್ರೆ ಭೀಷ್ಮ ಪಿತಾಮಹರು ಮತ್ತೆ ಎಲ್ಲರೂ ಪಾಂಡವರಿಗೆ ಬಹಳ ಪ್ರೀತಿ. ಪಾಂಡವರಿಗೆ ಧರ್ಮದಿಂದ ಜೀವನವನ್ನು ಮಾಡ್ತಾರೆ. ಅವರಿಗೆ ಧರ್ಮದ ಬಗ್ಗೆ ಬಹಳಷ್ಟು ಅರಿವು ಇರ್ತದೆ. ಯಾಕಂದ್ರೆ ಅವರು ಚಿಕ್ಕವರಿಂದಲೂ ಏನಿರ್ತಾ ಇದ್ರೆ ಕಾಡಿನಲ್ಲಿ ಹುಟ್ಟಿ ಬೆಳೆದವರು, ಅವರು ಋಷಿ ಆಶ್ರಮದಲ್ಲಿ ಇದ್ದವರು, ಋಷಿಗಳ ಸಂಪರ್ಕದಲ್ಲಿ ಇದ್ದವರು, ಅಲ್ಲಿ ಅವರಿಗೆ ಬಹಳಷ್ಟು ಧಾರ್ಮಿಕ ಆಚರಣೆ ಬಗ್ಗೆ ತಿಳ್ಕೊಂಡಿದ್ದವರು, ಕಠಿಣ ಪರಿಸ್ಥಿತಿಯಲ್ಲಿ ಜೀವನವನ್ನು ಮಾಡಿದವರು. ಅವರಿಗೆ ಎಲ್ಲ ರೀತಿಯ ಒಂದು ಇದರಲ್ಲಿ ವ್ಯವಸ್ಥೆಯಲ್ಲಿ ಅವ್ರ ಜೀವನ ಮಾಡೋದು ಗೊತ್ತಿತ್ತು. ಒಂದು ಸ್ಥಿತಿಯಲ್ಲಿ ಎಂಥ ಸ್ಥಿತಿಯಲ್ಲಿಯೂ ಬದುಕೋದು ಅವ್ರಿಗೆ ಗೊತ್ತಾಯಿತು. ಮತ್ತು ಗುರು ಹಿರಿಯರಿಗೆ ಹೇಗೆ ಅವರಿಗೆ ಗೌರವವನ್ನು ಕೊಡೋದು ಗೊತ್ತಿತ್ತು. ಈ ರೀತಿ ಇದ್ದವ್ರಿಗೆ ಅವಾಗ ಅವರ ಮೇಲೆ ಬಹಳಷ್ಟು ಏನಿರುತ್ತೆ, ಗೌರವ ಇರುತ್ತೆ, ಪ್ರೀತಿ ಇರುತ್ತೆ ಪಾಂಡವರ ಮೇಲೆ. ಸೊ ಈ ರೀತಿ ಎಲ್ಲರೂ ಅವರ ಯುಧಿಷ್ಠಿರ ಮಹಾರಾಜನ ಮೇಲೆ ಬಹಳ ಪ್ರೀತಿ. ಯಾಕಂದ್ರೆ ಧರ್ಮರಾಜ ಅಂತ ಅನ್ಸ್ಕೊಂಡಿದ್ದ, ಧರ್ಮದ ಬಗ್ಗೆ ಗುಹ್ಯತಮ ಜ್ಞಾನವನ್ನು ಅವನು ತಿಳ್ಕೊಂಡಿದ್ದ. ಅದಕ್ಕೆ ಅವನ ಮೇಲೆ ಬಹಳ ಪ್ರೀತಿ, ಅವನು ಯೋಗ್ಯತೆಯನ್ನು ಹೊಂದಿದ್ದಾನೆ ಅನ್ನೋದು ಎಲ್ಲರೂ. ಅದಕ್ಕೆ ಧೃತರಾಷ್ಟ್ರ ಧರ್ಮರಾಜನನ್ನ ಯುವರಾಜ ಅಂತ ಘೋಷಣೆಯನ್ನು ಮಾಡಿರ್ತಾರೆ. ಅವನೇ ನೆಕ್ಸ್ಟ್ ಮುಂದಿನ ಉತ್ತರಾಧಿಕಾರಿ ಅದು ಆಗಿರುತ್ತೆ. ಅದಾದ್ಮೇಲೆ ಅವರನ್ನ ಬೇರೆ ಒಂದು ವ್ಯವಸ್ಥೆ ಮಾಡಿ ಅವ್ರನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಆಗುತ್ತೆ. ಈ ರೀತಿ ಅರಿಗಿನ ಮನೆಯಲ್ಲಿ ಹಾಕಿ ಬೆಂಕಿ ಹಚ್ಚಿ ಅವ್ರು ಕೊಲ್ಲಿಕ್ಕೆ ಪ್ರಯತ್ನ ಆಗುತ್ತೆ. ಅವರು ಕಾಡಿನಲ್ಲಿ ಇರಬೇಕಾಗತ್ತೆ. ಮತ್ತೆ ಅವರು ವಾಪಸ್ ಬಂದ್ಮೇಲೆ ಈ ರಾಜ ವಿಭಾಗವಾಗತ್ತೆ. ಅಲ್ಲಿದ್ದ ವಾಪಸ್ ಬರ್ತಾರೆ, ಅವಾಗ ರಾಜ ವಿಭಾಗ ಮಾಡ್ತಾರೆ. ನಿಮಗೆ ಕಾಂಡವ ಪ್ರಸ್ಥ ತೋಳಿ, ನಿಮಗೆ ಇದು ಹಸ್ತಿನಾಪುರ ನಮಗೆ ಇರಲಿ ಅಂತ ಕೊಡ್ತಾರೆ. ಅವಾಗ ಅವರು ಕಾಂಡವ ಪ್ರಸ್ಥವನ್ನು ಇಂದ್ರಪ್ರಸ್ಥವನ್ನಾಗಿ ಮಾಡ್ತಾರೆ. ಇಂದ್ರಪ್ರಸ್ಥವನ್ನಾಗಿ ಅಲ್ಲಿ ರಾಜ್ಯವನ್ನು ಆಡಳಿತ ಮಾಡ್ತಾ ಇರ್ತಾರೆ. ಅಲ್ಲಿ ಮಾಡ್ತಾ ಇರಬೇಕಾದ್ರೆ ಮತ್ತೆ ಅವರಿಗೆ ದ್ಯೂತದಲ್ಲಿ ಆಹ್ವಾನ ಕೊಟ್ಟು ಅವ್ರನ್ನ ಆ ರಾಜ್ಯವನ್ನು ದೂತದಲ್ಲಿ ಒಂದು ಮೋಸದಿಂದ ಸೋಲಿಸ್ತಾರೆ. ಸೊ ಈ ರೀತಿ ದುರ್ಯೋಧನ ಅಧರ್ಮದ ಮಾರ್ಗದಲ್ಲಿ ಅವರ ಪಾಂಡವರ ರಾಜ್ಯವನ್ನ ಕಸಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಸೊ ಇದು ಒಂದು ಅಧರ್ಮದ ಒಂದು ಮಾರ್ಗವಾಗಿತ್ತು. ಇದರಿಂದ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ, ಈಗ ಸಂಧಾನವನ್ನು ಮಾಡಿದ 5 ಹಳ್ಳಿಗಳನ್ನು ಕೊಡುವಂತಂದ್ರೆ ಅದ್ರೂ ಒಪ್ಪಲಿಲ್ಲ. ಸೊ ಇದಾದ್ಮೇಲೆ ಯುದ್ಧ ಪ್ರಾರಂಭವಾಯಿತು. ಪ್ರಾರಂಭದಲ್ಲಿ ಏನಾಗ್ತಾ ಇದೆ, ಅರ್ಜುನನ ಈಗ ಏನ್ ಮಾಡ್ತಾ ಇದ್ದಾನೆ, ಅವನ ಮನೆ ಪರಿವರ್ತನೆ ಆಗ್ತಾ ಇದೆ. ನಾನು ಎಂತ ತಪ್ಪು ಮಾಡ್ತಾ ಇದ್ದೇನೆ ಈ ಯುದ್ಧದಲ್ಲಿ, ಈಗೇನಾಗ್ತಾ ಇದೆ, ನಾ ಎಲ್ಲರನ್ನು ಕೊಲ್ಲಬೇಕಾಗತ್ತೆ ಅಥವಾ ಅವ್ರು ನಮ್ಮನ್ನು ಕೊಲ್ಲಬೇಕಾಗತ್ತೆ, ನಮಗೆ ಇದು ಶ್ರೇಯ ಅಲ್ಲ. ಇಲ್ಲಿ ಶ್ರೇಯ ಮತ್ತು ಪ್ರೇಯದ ಬಗ್ಗೆ ಮಾತಾಡ್ತಾರೆ ಭಗವದ್ಗೀತೆಯಲ್ಲಿ. ನಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ ಅಂತ ಹೇಳ್ತಾರೆ. ನನಗೆ ಇದು ಶ್ರೇಯ ಅಲ್ಲ. ಏನು, ಇಲ್ಲಿ ಯುದ್ಧವನ್ನು ಮಾಡಿ ಸ್ವಜನರನ್ನ ಕೊಲ್ಲೋದ್ರಿಂದ ಇದರಲ್ಲಿ ನಮಗೆ ಏನಾಗ್ತಾ ಇದೆ, ಶ್ರೇಯ ಬರ್ತಾ ಇಲ್ಲ. ಇದು
ದುಃಖವನ್ನೇ ಕೊಡುತ್ತೆ, ನಮಗೆ ಯಶಸ್ಸಾಗೋದಿಲ್ಲ, ನಾವು ಸುಖವಾಗಿರಕ್ಕೆ ಆಗೋದಿಲ್ಲ ಅಂತ ಆ ಒಂದು ಮನೋಭಾವನೆ ಅಲ್ಲಿ ಬರ್ತಾ ಇದೆ. ಸೊ ಕೃಷ್ಣ ಧರ್ಮಪ್ರಭುವರು ಬರ್ತಾ ಇದ್ರು ಅಂದಿದ್ದಾರೆ. ಹರೇ ಕೃಷ್ಣ. ಸೊ ಇಲ್ಲಿ ಶ್ರೇಯ ಅಂತಂದ್ರೆ ಅರ್ಜುನ ವಿಚಾರ ಮಾಡ್ತಾ ಇದ್ದಾನೆ, ನಾನು ಇಲ್ಲೆಲ್ಲ ಕೊಂದ್ಮೇಲೆ ನನಗೆ ಯಾವುದು ಸುಖ ಅನುಭವಿಸ್ಲಿಕ್ಕೆ ಏನು ಇದು ಇಲ್ಲ. ಸೊ ಅದಕ್ಕೆ ನಾ ಯುದ್ಧವನ್ನು ಮಾಡಲಿಕ್ಕೆ ನನ್ನ ಗುರುಗಳನ್ನ ಕೊಲ್ಬೇಕು. ಸೊ ಈ ಥರ ಎಲ್ಲ ಪ್ರಶ್ನೆಗಳು ಬಂದಾಗ ಅವಾಗ ಕೃಷ್ಣ ಏನು ಮಾಡ್ತಾನೆ, ಅರ್ಜುನನನ್ನ ಬೇಯ್ತಾನೆ. ಅವನ ನಿನಗೆ ಬುದ್ಧಿನೇ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ. ಸೊ ಆರ್ಯದ ಥರ ಅನಾರ್ಯರ ಥರ ನೀನು ವರ್ತನೆ ಮಾಡ್ತಾ ಇದೀಯಾ ಅಂತ ಹೇಳ್ತಾನೆ. ಅವಾಗ ಕೃಷ್ಣ ಮೊದಲು ಆತ್ಮಜ್ಞಾನದ ಬಗ್ಗೆ ಚರ್ಚೆ ಹೇಳ್ತಾನೆ, ಆತ್ಮದ ಬಗ್ಗೆ, ಆತ್ಮ ಹೇಗೆ ಶಾಶ್ವತದ ಅನ್ನೋದ್ರ ಬಗ್ಗೆ ಅದ್ರ ಹೇಳಿ ಆಮೇಲೆ ಸ್ವಧರ್ಮ, ಇಮಿಡಿಯೇಟ್ ಆಗಿ ಸ್ವಧರ್ಮವನ್ನು ಮಾಡು. ನೀನು ಕ್ಷತ್ರಿಯನಾಗಿದೆಯಾ, ನೀನು ಕ್ಷತ್ರಿಯ ಧರ್ಮವನ್ನು ಮಾಡಬೇಕಾಗತ್ತೆ. ಇಲ್ಲಿ ನೋಡಿ, ಕ್ಷತ್ರಿಯ ಧರ್ಮವನ್ನು ಕೃಷ್ಣ ಸ್ವಯಂ ಭಗವಂತ. ಸೊ ಅವನು ಇಚ್ಛೆ ಮಾಡಿದರೆ ಏನು ಮಾಡಬೇಕಾಗಿತ್ತು, ಇಲ್ಲಿ ಯುದ್ಧವನ್ನ ಅವನ ಒಂದು ಶಕ್ತಿಯಿಂದ ಯುದ್ಧವನ್ನ ಒಬ್ಬನೇ, ಯಾಕಂದ್ರೆ ಹಿಂದೆ ನೋಡಿದ್ರೆ ಬಹು ಅಕ್ಷೋಹಿಣಿ ಸೈನ್ಯಗಳನ್ನ ಜರಾಸಂಧನನ್ನ ನಾಶ ಮಾಡಿದ್ದು ಹೇಗಂದ್ರೆ 17 ಬಾರಿ ಜರಾಸಂಧನನ್ನ ಯುದ್ಧದಲ್ಲಿ ಸೋಲಿಸಿರ್ತಾನೆ. ಅವನು ಪ್ರತಿ ಸಾರಿ 18 ಅಕ್ಷೋಹಿಣಿ ಸೈನ್ಯ, 17 ಈ ತರ ಪ್ರತಿ ಸಾರಿ ಬರ್ಬೇಕಾದ್ರೆ ಅಷ್ಟು ಸೈನ್ಯವನ್ನು ಕೃಷ್ಣ ಒಬ್ಬನೇ, ಯಾವುದೇ ತರದ ಸೈನ್ಯವನ್ನು ಇಟ್ಕೊಂಡು ಯುದ್ಧ ಮಾಡ್ತಿರ್ಲಿಲ್ಲ. ಒಬ್ಬನೇ ಬಲರಾಮ ಕೃಷ್ಣ ಇಬ್ಬರೇ ಯುದ್ಧ ಮಾಡ್ತಾ ಇದ್ರು. ಎಲ್ಲ ಜರಾಸಂಧನ ಸೈನ್ಯವನ್ನು ನಾಶ ಮಾಡ್ತಾ ಇದ್ರು, ವಾಪಸ್ ಕಳಿಸ್ತಾ ಇದ್ರು. ಅವ್ರಿಗೇನು ಇದೇನು ಇಲ್ಲಿ 11 ಅಕ್ಷೋಹಿಣಿ ಸೈನ್ಯ ಏನೋ ಬಹಳ ಅವರು ತುಚ್ಛವಾಗಿತ್ತು. ಯಾರ ಕಡೆ ಕೃಷ್ಣ ಏನಾದ್ರು ಯುದ್ಧ ಮಾಡ್ಲಿಕ್ಕೆ ನಿಂತಿದ್ರೆ ಒಂದೇ ಶಾರ್ಟ್ ಅಲ್ಲಿ ಮುಗಿಸ್ಬಿಡ್ತಿದ್ದ ಯುದ್ಧ. ಆದ್ರೆ ಇಲ್ಲಿ ಒಂದು ನಮಗೋಸ್ಕರ, ಈ ಕಲಿಯುಗದ ಜೀವಿಗಳಿಗೋಸ್ಕರ, ನಮ್ಮಂತ ಅಜ್ಞಾನಿಗಳಿಗೋಸ್ಕರ ಏನಾಗಿದೆ, ಭಗವದ್ಗೀತವನ್ನ ಮೇನ್ ಉದ್ದೇಶ ಏನಾಯಿತು, ಭಗವದ್ಗೀತೆಯ ಪ್ರಚಾರ ಆಗ್ಬೇಕಾಗಿತ್ತು. ಅದಕ್ಕೆ ಕೃಷ್ಣನ ಅರ್ಜುನನಲ್ಲಿ ಈ ತರ ವಿಚಾರಗಳನ್ನ ತುಂಬಿ ಮನಸ್ಸಿನಲ್ಲಿ ಬರೆಸಿ ಈ ಭಗವದ್ಗೀತೆಯನ್ನು ಹೇಳಲಿಕ್ಕೆ, ಯೋಗದ ಜ್ಞಾನವನ್ನು ಕೊಡ್ಲಿಕ್ಕೆ ಇಲ್ಲಿ ಕೃಷ್ಣ ಈ ತರ ವಿಚಾರಗಳನ್ನು ಅರ್ಜುನಲ್ಲಿ ಬರೆಸಿದ್ದಾನೆ. ಸೊ ಕೃಷ್ಣನಿಗೆ ಇದೇನು ಬಹಳ ದೊಡ್ಡದಾಗಿಲ್ಲ. ಯುದ್ಧವನ್ನ ಪಾಂಡವರು ಗೆಲ್ಲಿಸೋದು ಅದೆಲ್ಲ ಮೊದಲೇ ನಿಶ್ಚಯವಾಗಿತ್ತು. ಯಾರು ಪಾಂಡವರೇ ಗೆಲ್ತಾರೆ ಅನ್ನೋದು ನಿಶ್ಚಯವಾಗಿತ್ತು. ಇಲ್ಲಿ ಒಂದು ನಿಮಿತ್ತ ಮಾತ್ರ, ಯಾರು ಅರ್ಜುನ ಈ ಭಗವದ್ಗೀತೆಯನ್ನು ಹೇಳಲಿಕ್ಕೆ ಕಾರಣ ಆಗ್ತಾನೆ. ಸೊ ಇಲ್ಲಿ ಕೃಷ್ಣ ಸ್ವಧರ್ಮದ ಬಗ್ಗೆ ಅರ್ಜುನನಿಗೆ ಹೇಳ್ತಾನೆ, ನೀನು ಸ್ವಧರ್ಮವನ್ನು ಮಾಡೋದ್ರಿಂದ ನಿನಗೆ ಶ್ರೇಯ ಇದೆ. ನೀನು ಕ್ಷತ್ರಿಯನಾಗಿದೆಯಾ, ಈ ಕ್ಷತ್ರಿಯ ಧರ್ಮದ ಏನಿದೆ ಅದು ನೀನು ಈ ಧರ್ಮವನ್ನ ಪಾಲನೆ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ನಿನಗೆ ಶ್ರೇಯ ಆಗತ್ತೆ, ನಿನಗೆ ಶ್ರೇಯಸ್ಸನ್ನು ತಂದು ಕೊಡೋದಿಲ್ಲ. ಜನ ನಿನ್ನನ್ನು ಏನು ಭಯದಿಂದ ನೀನು ಯುದ್ಧವನ್ನು ಬಿಟ್ಟು ಹೋದಿ ಅಂತ ನಿನಗೆ ಏನ್ ಮಾಡ್ತಾರೆ, ಅಪ್ರಶಂಸನೀಯವಾಗಿ ನಿನ್ನನ್ನು ಪ್ರಚಾರ ಮಾಡ್ತಾರೆ ನಿನ್ನ ಬಗ್ಗೆ. ಅರ್ಜುನ ಹೆದರಿದ, ಕೌರವರ ಸೈನ್ಯವನ್ನು ನೋಡಿದ, ಕೌರವರಲ್ಲಿ ವೀರರನ್ನು ನೋಡಿದ, ಅದಕ್ಕೆ ಅವನು ಹೆದರಿ ಏನ್ ಮಾಡಿದ, ಯುದ್ಧವನ್ನು ಮಾಡ್ಲಿಕ್ಕೆ ಒಲ್ಲೆ ಅಂತ ಕಾಡಿಗೆ ಹೋಗ್ತೇನೆ ಅಂತ ನಿಂತ. ಸೊ ಇದು ಆಗತ್ತೋದಿಲ್ಲ. ನಮ್ಮ ಬಹಳಷ್ಟು ಸಮಯದ ಒಬ್ಬ ಆಧ್ಯಾತ್ಮಿಕ ಒಂದು ಸ್ವಲ್ಪ ನೆಲೆಯಲ್ಲಿ ಇತ್ಕೊಂಡಿದ್ದ ಮನುಷ್ಯ ಈಗ ಆಸ್ತಿ ವಿವಾದದಲ್ಲಿ ಏನೋ ಒಂದು ನಡೀತಾ ಇದ್ದಾಗ ಆ ಥರದ ಮನುಷ್ಯ ಕ್ರಮೇಣ ನಾ ಯಾಕೆ ಜಗಳ ಆಡಬೇಕು, ನನಗೊಂದು ಸ್ವಲ್ಪ ಕೊಟ್ಬಿಟ್ಟು ನಾನು ಹೋಗ್ಬಿಡ್ತೀನಿ ಅನ್ನೋ ಒಂದು ವಿಚಾರ ಬಂದ್ಬಿಡುತ್ತಲ್ಲ. ಸೊ ಜೀವನ ಮಾಡ್ತೀನಿ ಹೆಂಗಾರ, ಗಾಡಿಗೆ ಹೋದ್ರು ನಮಗೆ ಜೀವನ ನಡೀತೈತೆ. ಸೊ ಆಧ್ಯಾತ್ಮಿಕ ಅದೇ ಥರ ಇಲ್ಲಿ ಅರ್ಜುನನ ಏನು ಮಾಡ್ತಾ ಇದ್ದಾನೆ, ಅವನು ಆಧ್ಯಾತ್ಮಿಕದಲ್ಲಿ ಸ್ಥಿರವಾಗಿದ್ದವನು ಸ್ವದೇಹದಲ್ಲೇ ಸ್ವರ್ಗವನ್ನು ಹೋಗಿ ಅಲ್ಲಿ ಇಂದ್ರನಿಂದ ಎಲ್ಲ ಆಯುಧಗಳನ್ನ ಪಡೆದಿದ್ದ, ಶಿವನಿಂದ ಆಯುಧಗಳನ್ನ ಪಡೆದಿದ್ದ, ಅವನಿಗೆ ಶಕ್ತಿ ಎಲ್ಲ ಇತ್ತು. ಸೊ ಆದರೆ ಅದರ ಸ್ವಲ್ಪ ಆಧ್ಯಾತ್ಮಿಕದ ಭಗವಂತನ ಸಂಪರ್ಕದಲ್ಲಿ ಭಗವಂತನ ಭಕ್ತನಾಗಿರೋದ್ರಿಂದ ಅವನಿಗೆ ಈ ಥರದ ವಿಚಾರಗಳು ಏನಪ್ಪಾ, ಎದಕ್ಕೆ ಯುದ್ಧ ಮಾಡಬೇಕು, ನನಗೆ ಎಲ್ಲ ಗೊತ್ತಿದೆ. ಸೊ ನನ್ನ ಬುದ್ಧಿಯೋಗ ಅಂತ ಶಬ್ದವನ್ನು ತರ್ತಾನೆ ಅರ್ಜುನ. ಬುದ್ಧಿಯೋಗ ಅಂತಂದ್ರೆ ಏನು, ಅರ್ಜುನನಿಗೆ ಸ್ವಲ್ಪ ತಪ್ಪು ಕಲ್ಪನೆ. ಬುದ್ಧಿಯೋಗ ಅಂತಂದ್ರೆ ಏನು, ಎಲ್ಲ ಕಾರ್ಯಗಳನ್ನ ಬಿಟ್ಬಿಡೋದು, ಎಲ್ಲ ಕಾರ್ಯಗಳನ್ನು ಬಿಟ್ಟು ಏನು ಕಾರ್ಯ ನಿರಾಗ್ನಿ ಅಂತ ಹೇಳ್ತಾರೆ. ಅಗ್ನಿಯನ್ನು ಹಚ್ಚದೇ ಇರೋರು ಅಂತ ನಿರಾಗ್ನಿಗಳು, ಸನ್ಯಾಸಿಗಳು ಅವ್ರಿಗೆ. ಸೊ ನಾವು ಸನ್ಯಾಸವನ್ನು ತಗೊಂಡ್ಬಿಡೋದು. ಬುದ್ಧಿಯೋಗದಲ್ಲಿ ನಾವು ಭಗವಂತನ ಚಿಂತೆಯನ್ನು ಮಾಡೋದು ಅಥವಾ ಜ್ಞಾನವನ್ನು ಮಾಡೋದು ಇದನ್ನೇ ಮಾಡ್ಬಿಡೋನಲ್ಲ. ಇದು ಬುದ್ಧಿಯೋಗನೇ ಶ್ರೇಷ್ಠ ಅಂತ ನೀನು ಹೇಳ್ತಾ ಇದ್ದೆ. 2ನೇ ಅಧ್ಯಾಯದಲ್ಲಿ ಕೃಷ್ಣ ಇದೆಲ್ಲ ಕರ್ಮ ಮಾಡು ಆಮೇಲೆ ಬುದ್ಧಿಯೋಗ ಶ್ರೇಷ್ಠ ಅಂತ ಹೇಳಿದ. ಅದಕ್ಕೆ ನಾನು ಬುದ್ಧಿಯೋಗನೇ ಮಾಡ್ತೀನಿ. ಬುದ್ಧಿಯೋಗ ಅಂತಂದ್ರೆ ಈ ತರ ಅಂತ. ಅದಕ್ಕೆ ಕೃಷ್ಣ ಮುಂದೆ ಹೋಗಿ ಅದನ್ನ ಬುದ್ಧಿಯೋಗ ಏನನ್ನೋದನ್ನ ಹೇಳ್ತಾನೆ. ಸೊ ನಾನು ಇಲ್ಲಿ ಧರ್ಮದ ಬಗ್ಗೆ ಹೇಳ್ತಾ ಇದ್ದೇನೆ, ಸ್ವಧರ್ಮದ ಬಗ್ಗೆ ಎಸ್ಪೆಷಲಿ. ಸೊ ಸ್ವಧರ್ಮವನ್ನು ಮಾಡೋದ್ರಿಂದ
ಸ್ವಧರ್ಮ ಅಂತಂದ್ರೆ ನಾವು ಭಗವದ್ ಭಕ್ತಿಯನ್ನು ಮಾಡ್ತಾ ಅಂತ ಇಲ್ಲ, ಮಾಡೋದು ಬಿಡೋದಂತಲ್ಲ. ಸ್ವಧರ್ಮ ಇರಲೇಬೇಕಾಗತ್ತೆ ಜೀವನದಲ್ಲಿ. ಸೊ ನಾವು ಉದಾಹರಣೆ ನೋಡ್ಬೋದು, ಕೃಷ್ಣ ಧರ್ಮಪ್ರಭು, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅವರು ತಮ್ಮ ಸ್ವಧರ್ಮದಲ್ಲಿ ನಿರತರಾಗಿದ್ದಾರೆ ಅಂತಂದ್ರೆ ಅವರು ವೃತ್ತಿ ಜೀವನ ಸ್ವಧರ್ಮವನ್ನು ಮಾಡಿದಾಗ ಏನಾಗುತ್ತೆ, ಅವರು ಸ್ಯಾಟಿಸ್ಫೈಡ್, ಒಂದು ಸಂತೃಪ್ತ ಜೀವನವನ್ನು ಮಾಡ್ಲಿಕ್ಕಾಗತ್ತೆ. ನಾವು ನೋಡ್ಬೋದು ಈಗ ಕ್ಷತ್ರಿಯ ಈ ಸ್ವಧರ್ಮದಲ್ಲಿ ಅಂತಂದ್ರೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಸೊ ಇದರಲ್ಲಿ ಈ ಒಂದು ಸ್ವಧರ್ಮದ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಲ್ಲಿ ಆತಂಕದ ಒಂದು ಇದು ಇರೋದು, ಆತಂಕ ಅನ್ನೋದು ಇರುವುದಿಲ್ಲ. ಯಾಕಂದ್ರೆ ಮೇನ್ ಜೀವಿಯ ಒಂದು ಆತಂಕ, ನಾವು ಅನ್ನಮಯ ಜ್ಞಾನದಲ್ಲಿ, ಅನ್ನಮಯ ಕೋಶದಲ್ಲಿರೋದ್ರಿಂದ ನಮಗೆ ಅನ್ನದ ಒಂದು ಅವಶ್ಯಕತೆ ಇದೆ. ಸೊ ದಿನನಿತ್ಯದಲ್ಲಿ ನಾವು ಅನ್ನವನ್ನು ಸೇವನೆ ಮಾಡಬೇಕಾಗತ್ತೆ. ಭಗವಂತ ಭಕ್ತರಾದವರು ಭಗವಂತನಿಗೆ ನೈವೇದ್ಯ ಮಾಡಿ ನಾವು ಭಗವಂತ ಪ್ರಸಾದವನ್ನು ತಗೋತೇವೆ. ಆದರೆ ಆ ಒಂದು ಎಂಗ್ಸೈಟಿ, ನನಗೆ ಆ ಆಹಾರ ಎಲ್ಲಿ ಸಿಗುತ್ತೆ ಅಂದ್ರೆ ಆಹಾರ ಅಂತ ಅರ್ಥ ವ್ಯವಸ್ಥೆ ಇದೆಯಲ್ಲ ಈಗಿನ ಪರಿಸ್ಥಿತಿ, ಆ ಮೇನ್ ಅದೇ ಅಲ್ಲ, ಮೇನ್ ಆಹಾರ ಮತ್ತು ಒಂದು ಬಟ್ಟೆ ಮತ್ತು ಇರಲಿಕ್ಕೆ ಒಂದು ವ್ಯವಸ್ಥೆ. ಸೊ ಇದು ಮೊದಲೇ ಅದಕ್ಕೆ ಆತಂಕ ಇರಲಿಲ್ಲ, ಯಾಕಂದ್ರೆ ಸಿಂಪಲ್ ಆಗಿ ಎಲ್ಲನೂ ಸಿಗ್ತಾ ಇತ್ತು. ಯಾಕಂದ್ರೆ ವೃತ್ತಿ ಸ್ವಧರ್ಮವನ್ನು ಮಾಡ್ತಾ ಇದ್ರು. ಕ್ಷತ್ರಿಯ ಧರ್ಮ ಮಾಡ್ತಾ ಇದ್ರು, ವೈಶ್ಯರಾದವರು ಅಲ್ಲಿ ನಾನು PhD ಮಾಡಿದ್ದೀನಿ, ನನಗೆ ಜಾಬ್ ಸಿಗ್ತಾ ಇಲ್ಲ, ನಾನು ನಿರುದ್ಯೋಗಿ ಅಂತ ಹೇಳಿ ಆತಂಕದಲ್ಲಿ ಇರ್ತಿರ್ಲಿಲ್ಲ. ಯಾಕಂದ್ರೆ ಅವರಲ್ಲಿ ಸ್ವಧರ್ಮ ಅನ್ನೋದಿರೋದ್ರಿಂದ ಅವ್ರಿಗೆ ಇದ್ರ ಬಗ್ಗೆ ಎಕ್ಸೈಟಿನೇ ಇರಲಿಲ್ಲ. ನನಗೆ ಅನ್ನ ಎಲ್ಲಿ ಸಿಗುತ್ತೆ, ನೀರು ಎಲ್ಲಿ ಸಿಗುತ್ತೆ, ನನಗೆ ಬಟ್ಟೆ ಎಲ್ಲಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಆತಂಕನೇ ಇರಲಿಲ್ಲ ಆ ವ್ಯವಸ್ಥೆಯಲ್ಲಿ, ಆ ಸಾಮಾಜಿಕ ವ್ಯವಸ್ಥೆಯಲ್ಲಿ. ಸೊ ಇಲ್ಲಿ ಅದಕ್ಕೆ ಸ್ವಧರ್ಮವನ್ನು ಮಾಡೋದ್ರಿಂದ ಎಲ್ಲರೂ ಸಂತೃಪ್ತರಾಗಿರ್ತಾರೆ ಅನ್ನೋದಕ್ಕೆ ಮತ್ತೆ ಅವರು ಶಾಂತಿ, ನೆಮ್ಮದಿಯಿಂದ ಶುದ್ಧ ಭಕ್ತಿಯನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಅನ್ನೋದ್ರ ಬಗ್ಗೆ ನಾನು ಚರ್ಚೆ. ಮತ್ತೆ ನಾವು ನೋಡ್ಬೋದು ಈಗಿನ ಸಮಾಜದಲ್ಲಿ ಸ್ವಧರ್ಮ ಅಂತಂದ್ರೆ ಒಂದು, ಈಗ ಬ್ರಾಹ್ಮಣ, ಕ್ಷತ್ರಿಯ, ಅದು ಒಂದು ಹಂತದಲ್ಲಿ ಸ್ವಧರ್ಮ ಆಗುತ್ತೆ ವೃತ್ತಿಪರ ಜೀವನದಲ್ಲಿ. ಇನ್ನೊಂದು ಸ್ವಧರ್ಮ ಅಂದ್ರೆ ನಮ್ಮ ದೇಹಕ್ಕೆ ಅನುಸಾರವಾಗಿ ನಾನು ಈಗ ಪುರುಷ ಮತ್ತು ಸ್ತ್ರೀ, ಸ್ತ್ರೀ ಧರ್ಮ ಅಂತ ಬರುತ್ತೆ, ಪುರುಷ ಧರ್ಮ ಅಂತ ಬರುತ್ತೆ, ಮತ್ತೆ ಪತಿ ಧರ್ಮ ಅಂತ ಬರುತ್ತೆ, ಪತ್ನಿ ಧರ್ಮ ಅಂತ ಬರುತ್ತೆ. ಇವನ್ನೆಲ್ಲರೂ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕಂ ಶರಣಂ ರುಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚ. ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಈ ಎಲ್ಲ ಧರ್ಮವನ್ನು ಬಿಟ್ಬಿಡ ಅಂತ ಹೇಳ್ತಾ ಇದ್ದಾನೆ. ಸೊ ಅದರ ಅರ್ಥ ಏನು? ನಾವು ಈಗ ಸ್ವಧರ್ಮವನ್ನು ಬಿಟ್ಬಿಡ್ಬೇಕಾ, ಸ್ತ್ರೀ ಧರ್ಮವನ್ನು ಬಿಟ್ಬಿಡ್ಬೇಕಾ, ಪತ್ನಿ ಧರ್ಮವನ್ನು ಬಿಡ್ಬೇಕಾ, ಪುರುಷ ಧರ್ಮವನ್ನು ಬಿಡ್ಬೇಕು, ಆ ಥರ ಏನಾದ್ರು ಅರ್ಥ ಆ ಥರ ಆಗತ್ತಾ? ಆ ಥರ ಕೃಷ್ಣ ಅರ್ಜುನನಿಗೆ ಆ ಥರ ಹೇಳಿದ್ದ? ಆ್ಯಕ್ಚುಲಿ ನೀ ಎಲ್ಲ ಧರ್ಮವನ್ನು ಬಿಡು, ಶರಣಾಗೋದು ಒಂದು ಧರ್ಮ, ಉತ್ತಮ ಧರ್ಮ. ಸವೈ ಪುಂಸ ಪರೋ ಧರ್ಮ ಯಥೋ ಭಕ್ತಿ ಅಧೋಕ್ಷಜ ಹೇತುಕಿ ಅಪ್ರತಿಯತ ಈ ಆತ್ಮ ಸುಪ್ರಸಿದ್ಧಿ. ಸೊ ಇದು ಭಗವದ್ ಭಕ್ತಿ ಏನಿದೆ, ಇದು ಪರೋ ಧರ್ಮ, ಎಲ್ಲ ಧರ್ಮಗಳಿಂದ ಮಿಗಿಲಾದದ್ದು. ಆದರೆ ಈ ಎಲ್ಲ ಬೇರೆ ಬೇರೆ ವಿಚಾರಗಳು ಬಂದಾಗ ನನ್ನ ಸ್ವಧರ್ಮ, ವೃತ್ತಿ ಧರ್ಮ ಇದೆಯಲ್ಲ, ಇದನ್ನು ಹೇಗೆ ನಾವು ಪಾಲನೆ ಮಾಡಬೇಕು, ಇದನ್ನು ಮಾಡೋದ್ರಿಂದ ನನ್ನ ಶುದ್ಧ ಭಕ್ತಿ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ? ಶುದ್ಧ ಭಕ್ತಿ ನಾವು ಈ ಧರ್ಮ ಮಾಡಿದ್ರೆ ಶುದ್ಧ, ಯಾಕಂದ್ರೆ ಸರ್ವಧರ್ಮ ಎಲ್ಲ ಧರ್ಮ ಬಿಟ್ಬಿಡು ಅಂತಂದ್ರೆ ಕೃಷ್ಣ ಬಿಡು ಅಂತ ಹೇಳ್ತಾ ಇದ್ದಾನೆ ಅವನಿಗೆ? ಇಲ್ಲ, ಅವನಿಗೆ ನೀ ಎಲ್ಲ ಧರ್ಮ ಬಿಡೋ, ನನಗೆ ಶರಣಾಗುವಂತಂದ್ರೆ ಎಲ್ಲ ಧರ್ಮವನ್ನು ಬಿಡೋದಂತಲ್ಲ. ಸೊ ಯಾವಾಗ ಭಗವದ್ಭಕ್ತರು ಭಗವದ್ಭಕ್ತಿಯನ್ನು ಮಾಡ್ತಾರೆ, ಅವರು ಎಲ್ಲ ಕಾರ್ಯಗಳನ್ನು ಮಾಡೋದ್ರಲ್ಲಿ ಏನಾಗ್ತಾರೆ, ದಕ್ಷರಾಗ್ತಾರೆ. ಇವನ್ ಸ್ವಧರ್ಮವನ್ನು ಮಾಡೋದ್ರಲ್ಲಿ ದಕ್ಷರಾಗ್ತಾರೆ. ಅವರು ಎಲ್ಲ ಸ್ವಧರ್ಮಗಳನ್ನು, ಎಲ್ಲ ರೀತಿಯ ಧರ್ಮಗಳನ್ನು ಬಹಳ ಉತ್ಕೃಷ್ಟತೆಯಿಂದ ಮಾಡಲಿಕ್ಕೆ ಯೋಗ್ಯರಾಗ್ತಾರೆ. ಹೊರತಾಗಿ ಅವರು ಎಲ್ಲ ಧರ್ಮವನ್ನು ಬಿಡೋದಿಲ್ಲ. ಯಾಕಂದ್ರೆ ಕೃಷ್ಣನ ಧರ್ಮದ ಸ್ಥಾಪನೆ ಮಾಡುವನೇ ಕೃಷ್ಣ. ಅವನು ಹೇಗೆ ಎಲ್ಲ ಧರ್ಮವನ್ನು ತೆಗಿ ಅಂತ ಹೇಳ್ತಾನೆ, ಎಲ್ಲವನ್ನು ಬಿಡು ಅಂತ ಹೇಳ್ತಾನೆ, ಎಲ್ಲ ಕಾರ್ಯಗಳಲ್ಲಿ ಅವನು ಮಾಡಬೇಕಾದ್ರೂ ಅವನು ಧರ್ಮವನ್ನು ಬಿಟ್ಟು ಯಾವುದೇ ಕಾರ್ಯಗಳನ್ನು ಮಾಡಲಿಲ್ಲ. ಧರ್ಮಕ್ಕೆ ಚ್ಯುತಿ ಬರುವಂಥ ಯಾವುದೇ ಕಾರ್ಯಗಳನ್ನು ಮಾಡಲೇ ಇಲ್ಲ. ಧರ್ಮದ ಮಾರ್ಗದಲ್ಲಿ ಎಲ್ಲ ಕಾರ್ಯಗಳನ್ನು ಮಾಡಿದ್ದು. ಸೊ ನಾವು ನೋಡ್ತಾ ಇರ್ಬೋದು ಬಹಳಷ್ಟು ಕಾರ್ಯಗಳ ಧರ್ಮ. ಇದೀಗ ಯುಧಿಷ್ಠಿರ ಮಹಾರಾಜನ ಸುಳ್ಳು ಹೇಳಲಿಕ್ಕೆ ಹಚ್ಚಿದ ಅಂತ ಹೇಳ್ತಾರೆ, ಅದು ಅಧರ್ಮ, ಕೃಷ್ಣ ಈ ಥರ ಮಾಡಿದ? ಇಲ್ಲ, ಅವನ ಅದಕ್ಕೆ ಯೋಗ್ಯ ರೀತಿಯಲ್ಲೇ ಮಾಡಿದ್ದು. ಅವನಿಗೆ ಅಧರ್ಮದ ಯುಧಿಷ್ಠಿರ ಮಹಾರಾಜ ಆ್ಯಕ್ಚುಲಿ ಹೇಳ್ಬೇಕಂದ್ರೆ, ಯುಧಿಷ್ಠಿರ ಮಹಾರಾಜ ಕೃಷ್ಣನ ಮಾತನ್ನ ಕೇಳದೇ ಇದ್ದಕ್ಕೆ ಅವನ ರಥ ಕೆಳಗೆ ನೆಲಕ್ಕೆ ಹತ್ತು ಹೊರತಾಗಿ ಅವನು ಅಧರ್ಮ ಮಾಡಿದ, ಸುಳ್ಳು ಹೇಳಿದ್ದ ಅಂತ ಹೇಳಿ ಏನಾಯ್ತು, ಅದು ರಥ ಏನಾಗಲಿಲ್ಲ,
ಭೂಮಿಗೆ ಅವನು ಏನಿತ್ತು ಅಂದ್ರೆ ಅವನು ಧರ್ಮರಾಜನಾಗಿರೋದ್ರಿಂದ ಏನಿತ್ತು ಅಂತಂದ್ರೆ ಅವನ ಎಷ್ಟು ಸತ್ಯವಂತ ಧರ್ಮದಿಂದ ಜೀವನ ನಡೆಸಿದ್ನಂತಂದ್ರೆ ಅವನ ರಥ ಯಾವಾಗಲೂ ಭೂಮಿಯ ಸಂಪರ್ಕವನ್ನು ಬಿಟ್ಟು ಮೇಲ್ಗಡೆನೆ ಇತ್ತಂತೆ. ಅವನ ಧರ್ಮದ ಒಂದು ಆ ಉತ್ಕೃಷ್ಟತೆಯನ್ನು ನೋಡಿ. ಸೊ ಯಾವಾಗ ಅಶ್ವತ್ಥಾಮ ಸತ್ತು ಹೋಗಿದ್ದಾನೆ ಅಂತ ಒಂದು ಸುಳ್ಳು ಹೇಳುವಂತ ಅರ್ಜುನ ಹೇಳ್ತಾನೆ, ಇದು ಕೃಷ್ಣ ಹೇಳ್ತಾನೆ. ಸೊ ಅವಾಗ ಯುಧಿಷ್ಠಿರ ಮಹಾರಾಜ ಅದನ್ನ ತಿರಸ್ಕಾರ ಮಾಡ್ತಾನೆ. ಇಮಿಡಿಯೇಟ್ ಆಗಿ ನಾವು ಹೇಳಿಕ್ಕೆ ಒಪ್ಪೋದಿಲ್ಲ, ನನಗೆ ಇದನ್ನ ಹೇಳಿಕ್ಕೆ ಆಗೋದಿಲ್ಲ, ನಾನು ಸುಳ್ಳು ಹೇಳೋದಿಲ್ಲ ಅಂತ, ನಾನು ಧರ್ಮದಿಂದ ನಡ್ಕೊಂಡಿದ್ದೇನೆ, ನಾನು ಸುಳ್ಳು ಹೇಳೋದಿಲ್ಲ. ಕೃಷ್ಣನೇ ಸ್ವಯಂವಾಗಿ ಹೇಳ್ತಾ ಇದ್ದಾನೆ, ನೀನು ಈ ತರ ಹೇಳು ಅಂತ ಹೇಳ್ದ. ಸೊ ಇಲ್ಲ ಅಂತ ಅವಾಗ ಇನ್ನೊಂದು ವ್ಯವಸ್ಥೆ ಮಾಡ್ತಾರೆ, ಭೀಮಾ ನೀನು ಹೋಗಿ ಅಶ್ವತ್ಥಾಮ ಎಂಬ ಒಂದು ಆನೆ ಅನ್ನ ಕೊಲ್ಲು. ಸೊ ಅವಾಗ ಆನೆ ಸತ್ತಿದೆ ಅಂತ ಹೇಳು ನೀನು, ಅಶ್ವತ್ಥಾಮ ಸತ್ತ ಅಂತ ಹೇಳು. ಅದು ಯಾವುದು ಸತ್ತಿರ್ತದೆ, ಆನೆ ಸತ್ತಿರುತ್ತದೆ. ಸೊ ಅದನ್ನೇ ತಗೊಂಡು ಮಾಡು, ಯುಧಿಷ್ಠಿರ ಮಹಾರಾಜ ಅದನ್ನೇ ತಗೊಂಡು ಹೇಳ್ಬೋದು. ಯಾರಿಗೆ? ಧರ್ಮರಾಜ ಇವರಿಗೆ ದ್ರೋಣಾಚಾರ್ಯರಿಗೆ ಹೇಳ್ಬೋದು, ಸ್ವಯಂವಾಗಿ ಹೇಳ್ಬೋದು ಅಂತ ಆ ಒಂದು ವ್ಯವಸ್ಥೆಯನ್ನು ಮಾಡಿ ಭೀಮ ಆನೆಯನ್ನ ಕೊಲ್ತಾನೆ. ಅವಾಗ ಭೀಮ ನಾನು ಅಶ್ವತ್ಥಾಮನನ್ನ ಕೊಂದೆ ಅಂತ ಎಲ್ಲ ಹೇಳ್ಕೊಂಡು ಬರ್ತಾನೆ. ಸೊ ಅವಾಗ ಯುಧಿಷ್ಠಿರ ಮಹಾರಾಜನಿಗೆ ಹೇಳ್ತಾರೆ, ನಾನು ಅಶ್ವತ್ಥಾಮ ಎಂಬ ಆನೆಯನ್ನು ಕೊಂದಿದ್ದೇನೆ, ನಿನಗೆ ಹೇಳು ಅಶ್ವತ್ಥಾಮ ಸತ್ತಿದ್ದಾನೆ ಅಂತ ಹೇಳು ಅಂತ ಹೇಳ್ತಾನೆ. ಸೊ ಅವಾಗ ಆ ಒಂದು ಇದನ್ನು ಹೇಳ್ಬೇಕಾದ್ರೂ ತೀವ್ರವಾಗಿ ಅವನ ಮನಸ್ಸಿನಲ್ಲಿ ಇದಿದೆ, ನಾನು ಧರ್ಮವನ್ನು ಬಿಡ್ತಾ ಇದ್ದೀನಿ ಅಂತ ಹೇಳಿ. ಸೊ ಅಶ್ವತ್ಥಾಮ ಸತ್ತು ಹೋಗಿದ್ದಾನೆ, ಅಶ್ವತ್ಥಾಮ ಸತ್ತು ಹೋದ, ಅದು ಆನೆ ಅಂತ ಹೇಳುವ ಸಮಯದಲ್ಲಿ ಶಂಕವನ್ನು ಹೋಗ್ತಾರೆ. ಈ ಥರ ಆ ಸಮಯದಲ್ಲಿ ಹೇಳಿದ್ಮೇಲೆ ಅವರ ರಥ ಏನಾಯಿತು, ಕೆಳಗೆ ನೆಲಕ್ಕೆ ಹತ್ತಂತಾನೆ. ಸೊ ಅದಕ್ಕೆ ಆ ನೆಲಕ್ಕೆ ಹತ್ತಿದ್ದು ಆಚಾರ್ಯರು ಆ ಥರ ಹೇಳೋದಿಲ್ಲ, ಅಶ್ವತ್ಥಾಮ ಅಧರ್ಮವನ್ನು ಮಾಡಿದ, ಯುಧಿಷ್ಠಿರ ಅಧರ್ಮವನ್ನು ಮಾಡಿದ, ಅದಕ್ಕೆ ಅವನು ರಥ ಕೆಳಗೆ ಬಂತು. ಅವನು ಅಧರ್ಮ ಯಾವ ರೀತಿ ಅಧರ್ಮ ಮಾಡಿದ ಅಂತಂದ್ರೆ, ಕೃಷ್ಣನ ಹೇಳಿದ ಒಂದು ಸಂದೇಶವನ್ನು, ಕೃಷ್ಣ ಹೇಳಿದ ಒಂದು ಆದೇಶವನ್ನು ತಿರಸ್ಕಾರ ಮಾಡಿದ್ದಕ್ಕೆ ಮತ್ತೆ ಅದನ್ನ ಸಂಪೂರ್ಣವಾಗಿ ನಂಬಿಕೆ ಇಡ್ಲದ್ದಕ್ಕೆ ಅವ್ರ ರಥ ಏನಾಯ್ತು, ಭೂಮಿಗೆ ಹತ್ತಿತು. ಸೊ ಅವನು ಸುಳ್ಳು ಹೇಳಿದ್ದಕ್ಕೆ ಭೂಮಿಗೆ ಹತ್ತಲಿಲ್ಲ. ಸೊ ಅನ್ನೋದನ್ನೇ ಹೇಳ್ತಾರೆ. ಸೊ ಇಲ್ಲಿ ಇದು ಧರ್ಮರಾಜ. ಈ ಧರ್ಮದ ಬಗ್ಗೆ ಅಂದ್ರೆ ನಾನು ಧರ್ಮದ ಬಗ್ಗೆ ಹೇಳ್ತಾ ಇದ್ದೀನಿ, ಸ್ವಧರ್ಮದ ಅನ್ನೋದ ಬಗ್ಗೆ. ಸೊ ಧರ್ಮರಾಜ ಆ ರೀತಿ ಅಂದ್ರೆ ನಾವು ಭಗವದ್ಭಕ್ತಿಯಲ್ಲಿ ಏನು, ಸೊ ಭಗವಂತನ ವಿಚಾರ, ಭಗವದ್ಭಕ್ತಿಯಲ್ಲಿ ಕೆಲವು ಸಮಯದಲ್ಲಿ ಭಗವಂತನ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಅದು ಒಂದು ಹಂತದಲ್ಲಿ ಅಧರ್ಮ ಅನಿಸ್ತಾ ಇರ್ಬೋದು, ಆದ್ರೆ ಅದು ಧರ್ಮದ ಒಂದು ಕೃಷ್ಣ ಯಾವಾಗಲೂ ಏನು ಅಧರ್ಮ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಉತ್ತೇಜನ ಕೊಡೋದಿಲ್ಲ, ಅಧರ್ಮದ ಹೋಗ್ಲಿಕ್ಕೆ ಉತ್ತೇಜನ ಕೊಡೋದು, ಧರ್ಮವನ್ನೇ ಮಾಡ್ಲಿಕ್ಕೆ ಉತ್ತೇಜನ ಕೊಡೋದು, ಎಲ್ಲವನ್ನು ಧರ್ಮದ ಒಂದು ಸಿದ್ಧಾಂತದ ಮೇಲೆನೆ ಎಲ್ಲರಿಗೂ ಜೀವನ ಮಾಡ್ಲಿಕ್ಕೆ ಹೇಳೋದು. ಸೊ ಅದಕ್ಕೆ ಭಗವದ್ಗೀತಾನೆ ಹೇಳಿದ್ದು. ಸೊ ಇಲ್ಲಿ ಸ್ವಧರ್ಮ ನಾನು ಹೇಳ್ತಾ ಇದ್ದೆ, ಪುರುಷ ಸ್ತ್ರೀ ಧರ್ಮ ಮತ್ತು ಇವೆಲ್ಲನೂ ನಾವು ಬಿಟ್ಟು ಬಿಡ್ಬೇಕಂತಲ್ಲ, ಎಲ್ಲವನ್ನು ಪಾಲನೆ ಮಾಡಲೇಬೇಕಾಗತ್ತೆ. ಆದ್ರೆ ಅದು ಭಗವದ್ ಭಕ್ತಿಯಲ್ಲಿ ಅಡಚಣೆ ಆದ್ರೆ ಅದನ್ನ ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಏನೋ ಅವಾಯ್ಡ್ ಆ ಸಮಯದಲ್ಲಿ ಅದನ್ನ ಮಾಡದೇ ಇರಬಹುದು. ಉದಾಹರಣೆಗೆ ಕೆಲವೊಂದು ತಂದೆ ಸ್ತ್ರೀ ಇಲ್ಲಿ ಇದು ಮಹಾಭಾರತದಲ್ಲಿ ಉದಾಹರಣೆಯನ್ನು ನೋಡ್ಬೋದು, ಆದರೆ ನಮ್ಮ ದಿನನಿತ್ಯದಲ್ಲಿ ಉದಾಹರಣೆಗಳನ್ನು ನಾವು ನೋಡ್ಬೋದು. ಕೆಲವೊಮ್ಮೆ ನಮ್ಮ ಭಗವದ್ಭಕ್ತಿಯನ್ನು ಮಾಡಲಿಕ್ಕೆ ಸಹಾಯಕವಾದಂಥ ಸನ್ನಿವೇಶಗಳು ಇರೋದಿಲ್ಲ. ಸೊ ಮನೆಯಲ್ಲಿ ಸಹಾಯಕವಾಗುವಂಥ ಕೆಲವು ಅಡೆತಡೆಗಳು ಇರ್ಬೋದು. ಆ ಸಮಯದಲ್ಲಿ ನಾವು ವಿಚಾರ ವಿಮರ್ಶೆಯನ್ನು ಮಾಡಿ ಸೊ ಭಗವದ್ಭಕ್ತಿಗೆ ಅನುಕೂಲವಾಗುವಂಥ ಕಾರ್ಯಗಳ ಆಚರಣೆಗಳನ್ನು ನಾವು ಮನೆಯಲ್ಲಿ ಮಾಡಬೇಕಾಗತ್ತೆ. ಸೊ ಆದರೆ ಸ್ವಧರ್ಮ ಒಂದು ವಿಚಾರದಲ್ಲಿ ಬಂದಾಗ ಕೆಲವೊಂದು ಈಗಿನ ಒಂದು ಆಧುನಿಕ ಜಗತ್ತಿನಲ್ಲಿ ನಾವು ನೋಡ್ಬೋದು. ನಾನು ಮೊನ್ನೆ ಒಬ್ರು ಹೇಳ್ತಾ ಇದ್ರು ಮದುವೆ ವಿಚಾರದಲ್ಲಿ. ಸೊ ಈಗಿನ ಹೆಣ್ಣು ಮಕ್ಕಳು, ಪುರುಷರು ಹೆಣ್ಮಕ್ಳು ಸಿಟ್ಟು ತಿಳ್ಕೊಬೇಡಿ, ನಾನು ಸರ್ ಈ ಥರ ಮಾತಾಡ್ತಾ ಇದ್ದೇನೆ ಅಂತ ಹೇಳಿ. ಸೊ ಮದುವೆ ಆಗೋ ಹೆಣ್ಣು ಮಕ್ಕಳು ಏನೋ ಡಿಮ್ಯಾಂಡ್ ಮಾಡ್ತಾ ಇದ್ದಾರೆ ಅಂತಂದ್ರೆ, ನೀವು ನಿಮ್ಮ ತಂದೆ ತಾಯಿಯ ಜೊತೆ ಇರಬೇಡಿ, ಬೇರೆ ಮನೆ ಮಾಡಿ ಇದ್ರೆ ನಾನು ನಿಮ್ಮ ಮದುವೆ ಆಗ್ತೀನಿ ಅಂತ. ಈ ಥರ ವಿಚಾರಗಳು ಬಹಳಷ್ಟು ಏನಾಗ್ತಿದೆ ಈ ಸಮಾಜದಲ್ಲಿ. ಮತ್ತೆ ಗಂಡ ಈ ಥರದ ಒಂದು ಕೆಲಸವನ್ನೇ ಮಾಡ್ತಾ ಇದ್ರೆ, ಇಷ್ಟು ಹಣವನ್ನ ಗಳಿಸ್ತಾ ಇದ್ರೆ, ಅವನು ಬೆಂಗಳೂರಲ್ಲೇ ಇದ್ರೆ ಅಷ್ಟೇ ನಾವು ನಿಮ್ಮನ್ನ ಮದುವೆ ಆಗ್ತೇನೆ. ಇಲ್ಲಿ ಈ ಥರದ ಒಂದು ಇವನ್ ಭಕ್ತರ ಒಂದು ಜೀವನದಲ್ಲಿ ಈ ಥರ ವಿಚಾರಗಳು ಬರ್ತದೆ. ನಾವು ಒಂದು ಭಕ್ತರ ಉದಾಹರಣೆ ಹೇಳೋದು, ಅವರು ಅದೇ ಥರ ಏನು ಹೇಳ್ತಾ ಇರ್ತಾರೆ. ಸೊ ತಂದೆ ತಾಯಿ ಇರಬಾರ್ದು ಹತ್ತಿರ, ನಾವು ಸಪ್ರೇಟ್ ಮನೆಯಲ್ಲೇ ಇರೋಣ
ಅಂದರೆ ನಾವು ಭಕ್ತಿಯನ್ನು ಮಾಡ್ಬೋದು. ಓಕೆ, ಒಂದು ಭಕ್ತಿಗೆ ಸಹಾಯ ಆಗುತ್ತೆ. ಆದರೆ ಇಲ್ಲಿ ಒಂದು ಸ್ತ್ರೀ ಧರ್ಮದಲ್ಲಿ ಒಂದು ಕೌಟುಂಬಿಕ ಜೀವನದಲ್ಲಿ ಏನಾಗುತ್ತೆ, ಸೊ ಅಲ್ಲಿ ಈಗ ಗಂಡನ ತಂದೆ ತಾಯಿಗಳನ್ನ ಸೇವೆ ಮಾಡೋ ಅತ್ತೆ ಮಾವ ಸೇವೆಯನ್ನು ಇರುತ್ತೆ. ಯಾಕಂದ್ರೆ ಇದನ್ನೆಲ್ಲ ಹೇಳ್ಬೇಕಾದ್ರೆ, ಯಾಕಂದ್ರೆ ಸಮಾಜದಲ್ಲಿ ವ್ಯವಸ್ಥೆ ಭಗವತ್ ಭಕ್ತಿಯನ್ನು ನಾವು ಮಾಡ್ಬೇಕಾದ್ರೆ ನಾವು ಒಂದು ಎಕ್ಸಾಂಪಲ್ ಆಗಿ ಜೀವನ ಮಾಡ್ಬೇಕಾಗತ್ತೆ. ಒಂದು ಉದಾಹರಣೆಯಾಗಿ ನಾವು ಭಗವದ್ಭಕ್ತಿಯಲ್ಲಿ ಬಂದಿದ್ದೇವೆ ಅಂತಂದ್ರೆ ನಾವೊಂದು ಸಪ್ರೇಟ್ ವ್ಯವಸ್ಥೆ ಇದೆ ಭಕ್ತಿಯನ್ನು ಮಾಡಲಿಕ್ಕೆ. ಆದರೆ ಇನ್ನೊಬ್ರು ನಮಗೆ ಏನು ಹೇಳ್ತಾರೆ, ಸೊ ಈಗ ಅತ್ತೆ ಮಾವನ ಸೇವೆ ಬಿಟ್ಟು ಬೇರೆ ಕಡೆ ಇದ್ದಾರೆ, ಅದೇನು ಆರಾಮ್ ಭಕ್ತಿ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಆ ಥರ ಒಂದು ಏನು ಇಸ್ಕಾನ್ ಭಕ್ತರ ಮೇಲೇನು ಇದು ಬರ್ತವೆ, ಏನು ಕಲೆಗಳು ಅಂತ ಬರುತ್ತೆ. ಯಾಕಂದ್ರೆ ನಾವು ಭಕ್ತಿಯನ್ನು ಮಾಡ್ತಾ ಇದ್ದೇವೆ, ಆದರೆ ನಮ್ಮಲ್ಲಿ ಈ ಥರದ ಒಂದು ಧರ್ಮ ಆಚರಣೆಗಳು ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಅತ್ತೆ ಮಾವ, ಮನೆಯಲ್ಲಿ ಹಿರಿಯರು, ಅತಿಥಿಗಳ ಸೇವೆ, ಈ ಥರ ಕುಟುಂಬ ಅಂತಂದ್ರೆ ಏನಾಗುತ್ತೆ, ಅತಿಥಿಗಳು ಬರ್ತಾರೆ, ಬೇರೆ ರೀತಿಯ ಮತ್ತೆ ಮಗಳು ಸಾಮಾನ್ಯವಾಗಿರ್ತಾರೆ, ಅಲ್ಲಿ ಅತಿಥಿಗಳು ಸಂಬಂಧಿಕರು ಎಲ್ಲರಿಗೂ ಹತ್ಕೊಂಡವರು, ಹೆಂಡತಿ ಕಡೆಯಿಂದ ಹತ್ಕೊಂಡವರು, ಗಂಡನ ಕಡೆಯಿಂದ ಹತ್ಕೊಂಡವರು, ಎಲ್ಲ ಕಡೆಯಿಂದ ಬರ್ತಾರೆ. ಅವರಿಗೆ ಅವರು ಸಮಯವನ್ನು ಹೇಳಿ ಬರೋದಿಲ್ಲ. ಕೆಲವು ಸಮಯದಲ್ಲಿ ಸಡನ್ ಆಗಿ ಬರ್ತಾರೆ. ಈ ರೀತಿ ಆ ಒಂದು ಸಮಯದಲ್ಲಿ ಅವರ ಸೇವೆ, ಅವರಿಗೆ ಆಹಾರದ ವ್ಯವಸ್ಥೆ ಈ ಥರ ಇದ್ದೇ ಇರುತ್ತೆ. ಸೊ ಈ ರೀತಿ ಜೀವನ ಮಾಡಲಿಕ್ಕೆ ಯಾರೂ ಮುಂದಾಗ್ತಾ ಇಲ್ಲ ಈಗಿನ ಸಮಯದಲ್ಲಿ. ಧರ್ಮ ಇದೊಂದು ಧರ್ಮ, ಅತಿಥಿಗಳ ಸಂಸ್ಕಾರ ಮಾಡೋದು ಒಂದು ಧರ್ಮ ಇರುತ್ತೆ. ಎಲ್ಲ ಈ ರೀತಿ ನೋಡಿದಾಗ ಸ್ವಲ್ಪ ಕೃಷ್ಣನ ಅತಿಥಿ ಸತ್ಕಾರದ ಒಂದು ಧರ್ಮವನ್ನು ಮಾಡಿದ. ರಾಜಸೂಯತೆಯಲ್ಲಿ ಎಲ್ಲ ಅತಿಥಿಗಳನ್ನ ಪಾದ ಸೇವನೆಯನ್ನ ಮಾಡ್ಲಿಕ್ಕೆ. ಸೊ ಅದನ್ನು ನಮ್ಮ ಜೀವನದಲ್ಲಿ ನಾವು ಭಗವತ್ ಭಕ್ತಿಯನ್ನ ಮಾಡ್ತಾ ಇದ್ದೇವೆ ಅಂತ ಅಂದ್ಮೇಲೆ ನಾವು ಈ ತರದ ಎಲ್ಲ ಧರ್ಮದವನ್ನ ಬಿಟ್ಟು ಬರೇ ಭಗವದ್ಭಕ್ತಿ ಅಂದ್ರೆ ಎಲ್ಲವೂ ಇನ್ಕೊಂಡು ಇದು ಭಗವದ್ಭಕ್ತಿ ಅಂತ ನಾವು ಪರಿಕಲ್ಪನೆಯನ್ನು ಬಿಡ್ತಾ ಇದ್ದೇವೆ. ನಾವು ಹೇಗೆ ನಮ್ಮ ಮನೆಯಲ್ಲಿ ಭಕ್ತರ ಸಂಘ ಆಗತ್ತೆ, ಭಕ್ತರು ಬರ್ತಾರೆ. ಯಾಕಂದ್ರೆ ಇದೆಲ್ಲನೂ ನಮ್ಮ ಸಂಸ್ಕೃತಿಯ ಮೇಲೆ ಅವಲಂಬನೆ ಆಗಿದೆ. ಸಂಸ್ಕೃತಿ ಅಂತಂದ್ರೆ ಏನು, ನಾವು ಹುಟ್ಟಿದಾಗಿದ್ದ ನಾವು ಮನೆಯಲ್ಲಿ ಕಲ್ತಿರುವಂತ ವಿಚಾರಗಳು. ನಾವು ಸಣ್ಣವಿದ್ದಾಗ ನಮ್ಗೆ ಏನ್ ಹೇಳ್ತಿದ್ರು, ಅತಿಥಿಗಳು ಯಾರೋ ಗೆಸ್ಟ್ ಬಂದ್ರೆ ಅವ್ರಿಗೆಲ್ಲ ಸೇವೆ ಮಾಡ್ಲಿಕ್ಕೆ ಕಲಿಸ್ಬಿಡ್ತಿದ್ರು. ನೀರು ಕೊಡೋದು, ಅವರಿಗೆ ಕಾಲುಗಳಿಗೆ ನೀರು ಹಾಕೋದು, ಏನು ಎಲ್ಲ ರೀತಿ ಅವರಿಗೆ ವ್ಯವಸ್ಥೆ, ಊಟಕ್ಕೆ ಕೊಡ್ಲಿಕ್ಕೆ ನಾವೇ ನಿಲ್ಲೋದು. ಸೊ ಈ ತರ ಒಂದು ನಮ್ಮ ಹುಟ್ಟಿನಾಗಿಂದಲೂ ನಾವೇನು ಆ ಒಂದು ಸಂಸ್ಕೃತಿಯಲ್ಲಿ ಬೆಳೆದ್ ಬಿಟ್ಟಿರ್ತೀವಿ. ಆ ಒಂದು ಸಂಸ್ಕೃತಿಯಲ್ಲಿ ಇದ್ದಾಗ ನಾವು ಭಕ್ತರ ಸೇವೆಯನ್ನು ಅದೇ ಒಂದು ಆ ಒಂದು ನಮಗೆ ಮನೆಯಲ್ಲಿ ಆ ಸಂಸ್ಕಾರ ಇರುತ್ತಲ್ಲ, ಆ ಸಂಸ್ಕಾರದಿಂದ ನಾವು ಭಕ್ತರಲ್ಲಿ ನಾವು ಉನ್ನತವಾದ ಸೇವೆಯನ್ನು ಮಾಡ್ಬೋದು. ಸೊ ಈ ರೀತಿ ಒಂದು ಈ ಉದ್ದೇಶ ಏನಿತ್ತು ಅಂದ್ರೆ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ಭಕ್ತರನ್ನವರು ಧರ್ಮದ ಮಾರ್ಗದಲ್ಲೇ ಜೀವನವನ್ನು ಮಾಡ್ತಾ ಇರ್ತಾರೆ. ಯಾವುದೇ ಪರಿಸ್ಥಿತಿಯಲ್ಲಿ ಅವರು ಧರ್ಮವನ್ನು ಬಿಟ್ಟು ಜೀವನವನ್ನು ಮಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಕೆಲವೊಂದು ಬಹಳಷ್ಟು ಸಮಯದಲ್ಲಿ ಕಠಿಣ ಪರಿಸ್ಥಿತಿಗಳಿರುತ್ತೆ. ಕಠಿಣ ಪರಿಸ್ಥಿತಿಯಲ್ಲಿ ಇದ್ರೂ ನಾವು ಆ ಒಂದು ಧರ್ಮದ ಮಾರ್ಗದಲ್ಲಿ ಜೀವನವನ್ನು ಮಾಡೋದಿಲ್ಲ. ಧರ್ಮವನ್ನು ಎಷ್ಟು ಸಾಧ್ಯ ಆಗುತ್ತೆ ನಮ್ಮ ಯಥಾಶಕ್ತಿಯಿಂದ, ಅಂದ್ರೆ ಈ ರೀತಿ ಧರ್ಮ ಅಂತಂದ್ರೆ ಇಲ್ಲಿ ಸ್ತ್ರೀ ಧರ್ಮ ಬರುತ್ತೆ, ಪುರುಷ ಧರ್ಮ ಬರುತ್ತೆ, ಪತ್ನಿ ಧರ್ಮ, ಇವೆಲ್ಲನೂ ನಾವು ನಾವು ಯಾವ ಒಂದು ವ್ಯವಸ್ಥೆಯಲ್ಲಿದ್ದೇವೆ ಆ ವ್ಯವಸ್ಥೆಯಲ್ಲಿ ಇದ್ಕೊಂಡು ನಾವು ಆ ಧರ್ಮವನ್ನು ಮಾಡೋದು ಬರುತ್ತೆ. ಸೊ ಇದು ಸ್ವಧರ್ಮದಾಯಿತು. ನಾನು ಉದಾಹರಣೆ ಕೆಲವೊಂದು, ಯಾಕಂದ್ರೆ ನಾನು ವಿಪರೀತವಾದ ವಿಚಾರಗಳನ್ನ ನಾವು ನೋಡ್ತಾ ಇದ್ದೇವೆ ಈಗ. ಯಾಕಂದ್ರೆ ಇದೊಂದು ಉದಾಹರಣೆ ಪುರುಷರಲ್ಲಿ ಇದೆ, ಸ್ತ್ರೀಯರು ತಪ್ಪು ತಿಳ್ಕೊಬೇಡಿ. ನಾನು ಸ್ತ್ರೀಯರ ಬಗ್ಗೆ ಈ ತರ ಈಗಿನ ಸಮಾಜದಲ್ಲಿ ಅವರು ಅತ್ತೆ ಮಾವ ಇದ್ರೆ ಏನು ಮದುವೆ ಆಗೋದಿಲ್ಲ, ಅವ್ರಿಗೆ ಸಪ್ರೇಟ್ ಇಟ್ಟರೆ ನೀವು ಅವ್ರ ಮನೆ ಬಿಟ್ಟು ಆ ಥರ ಇದ್ರೆ ಅಷ್ಟೇ ನಾನು ಮದುವೆ ಆಗ್ತೀನಿ ಅನ್ನೋದು, ಈ ಥರ ವಿಚಾರಗಳು ಸ್ತ್ರೀಯರಲ್ಲಿ, ಎಲ್ಲ ಸ್ತ್ರೀಯರಲ್ಲಿ ಇರಲ್ಲ, ಬಹಳಷ್ಟು ಈಗ ಸರ್ವೇ ಸಾಮಾನ್ಯ ಒಂದು ಆಧುನಿಕ ಶಿಕ್ಷಣ ವ್ಯವಸ್ಥೆಯಲ್ಲಿ ಈ ಥರ ಒಂದು ವಿಚಾರಗಳು ಎಲ್ಲರಲ್ಲಿ ಸರ್ವೇ ಸಾಮಾನ್ಯವಾಗಿದೆ. ಪುರುಷರಲ್ಲಿಯೂ ಅದೇ ಥರ. ಪುರುಷರು ನನಗೆ ಮದುವೆ ಆಗುವಂಥ ಹುಡುಗಿ ಇಷ್ಟು ಸುಂದರವಾಗಿರಬೇಕು, ಅವಳು ಎಜುಕೇಟೆಡ್, ಇಷ್ಟು ನನ್ನ ಲೆವೆಲಲ್ಲಿ ಶಿಕ್ಷಣವನ್ನು ಪಡೆದಿರಬೇಕು, ಅವಾಗಲೇ ನಾನು ಮದುವೆ ಆಗ್ತೀನಿ. ಸೊ ಮತ್ತೆ ಅವರು ಈ ಥರ ಆಧುನಿಕವಾಗಿ ವಿಚಾರಗಳು ಅವರಲ್ಲಿ ತಲೆಯಲ್ಲಿ ಇರಬೇಕು, ಕಡಿಮೆ ಬಟ್ಟೆಯನ್ನು ಹಾಕೋಬೇಕು ಅಂದರೆ ನಾನು ಮದುವೆ, ಈ ಥರ ವಿಚಾರಗಳು ಪುರುಷರಲ್ಲಿ ಇದೆ, ಭಕ್ತರಲ್ಲಿಲ್ಲ. ಅದು ಹೊರಗಿನ ಜನರಲ್ಲಿ ಈ ಥರ ವಿಚಾರಗಳು. ಅಂದರೆ ಧರ್ಮದ ವ್ಯವಸ್ಥೆ ಇಲ್ಲಿ ಇನ್ನೊಂದು ವಿಚಾರ, ಅದು ಚರ್ಚೆ ಮಾಡೋಣ ಈಗ. ಸೊ ಅಂದರೆ ಇಲ್ಲಿ ನಮಗೆ ಕೇವಲ ಏನಾಗ್ತಾ ಇದೆ, ಇಲ್ಲಿ
ಇಂದ್ರಿಯ ಭೋಗದ ಒಂದು ಪರಿಕಲ್ಪನೆ, ನಮ್ಮ ಕೇಂದ್ರೀಕೃತವಾದ ಒಂದು ವಿಚಾರ ಏನಾಗಿದೆ, ಇಂದ್ರಿಯ ಭೋಗವಿದೆ ಪ್ರತಿಯೊಂದರಲ್ಲಿ. ಸೊ ಇಂದ್ರಿಯ ಭೋಗವನ್ನು ನಾವು ಕೇಂದ್ರೀಕೃತ ಮಾಡಿ ನಾವು ಏನೇ ಆ ಜೀವನವನ್ನು ನಡೆಸಲಿಕ್ಕೆ ಹೋಗ್ತೇವಿಲ್ಲ, ಅದು ಏನಾಗುತ್ತೆ, ಪಾಪಯುತ ಜೀವನ ಆಗುತ್ತೆ, ಅದು ಇಂದ್ರಿಯ ಭೋಗದ ಜೀವನವಾಗತ್ತೆ. ಸೊ ಈ ಒಂದು ಪರಿಕಲ್ಪನೆ ನಮ್ಮಲ್ಲಿ ಒಂದು ಕ್ಲಿಯರ್ ಆಗಿರಬೇಕು. ಇಂದ್ರಿಯ ಭೋಗದ ಪರಿಕಲ್ಪನೆ ಇಟ್ಕೊಂಡು ನಾವು ಯಾವುದೇ ಥರ ಜೀವನವನ್ನು ಮಾಡಿದರೆ, ನಾವು ಭಗವದ್ಭಕ್ತಿಯನ್ನು ಕೇವಲ ನಮ್ಮ ಇಂದ್ರಿಯ ಭೋಗದ ಅವಶ್ಯಕತೆಗಳನ್ನು ಈಡೇರಿಸ್ಕೊಳ್ಳಿಕ್ಕೂ ಕೆಲವೊಮ್ಮೆ ನಾವು ಆಗತ್ತೆ. ಬಹಳಷ್ಟು ಜನ ಆ ಒಂದು ಉದ್ದೇಶ ಇಟ್ಕೊಂಡು ಏನು ಮಾಡೋದು, ಭಕ್ತಿಗೆ ಬರ್ಬೋದು. ನಾವು ಭಗವದ್ಭಕ್ತಿಯನ್ನು ಮಾಡೋದ್ರೆ ನಮಗೆ ಎಲ್ಲ ರೀತಿಯ ಒಂದು ಭೌತಿಕ ಅವಶ್ಯಕತೆಗಳು ಈಡೇರಿಸುತ್ತೇವೆ. ಆದ್ದರಿಂದ ನಾವು ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳ್ತಾರೆ, ಚಾತುರ್ವೇದ ಭಜತೆ ಮಾಂ ಜನ ಸುಕೃತ್ಯನೋ ಅರ್ಜುನ. ಸೊ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿಚ ಭರತ ಋಷಭ. ಸೊ 4 ಜನದ ಭಗವದ್ಭಕ್ತಿಯಲ್ಲಿ ಬರ್ತಾರೆ. ಅದು ಒಂದು ಇನಿಷಿಯಲ್ ಸ್ಟೇಜಲ್ಲಿ, ಪ್ರಾರಂಭಿಕ ಹಂತದಲ್ಲಿ ನಾವು ಆ ಥರದ ವಿಚಾರಗಳನ್ನು ಹೊಂದಿರ್ಬೋದು. ನಾವು ಭಗವದ್ಭಕ್ತಿಯಲ್ಲಿ ಬಂದಿರಿದಾಗ ನಾವು ಆ ವಿಚಾರಗಳನ್ನು ಹೊಂದಿರ್ಬೋದು. ನನಗೆ ಭಗವದ್ಭಕ್ತಿಯನ್ನು ಮಾಡೋದ್ರಿಂದ ಏನು ಸಿಗುತ್ತೆ, ಐಶ್ವರ್ಯ ಸಿಗ್ಬೋದು, ನನಗೆ ನನ್ನಲ್ಲಿರುವಂಥ ಎಲ್ಲ ಕಷ್ಟಗಳು ದೂರವಾಗ್ಬೋದು. ಆ ಒಂದು ವಿಚಾರ ಇಟ್ಕೊಂಡು ನಾವು ಭಗವದ್ಭಕ್ತಿಗೆ ಬಂದಿರಬಹುದು. ಆದರೆ ಕ್ರಮೇಣ ಅದರ ಭಗವದ್ಗೀತೆಯ ಸವಾಸದಿಂದ ಏನಾಗಬೇಕು, ಆ ಒಂದು ವಿಚಾರಗಳನ್ನ ನಮ್ಮ ಇಂದ್ರಿಯ ಭೋಗ ವಿಚಾರಗಳು ದೂರವಾಗಬೇಕು, ಭಗವದ್ಭಕ್ತಿಯ ಒಂದು ಕೇಂದ್ರೀಕೃತವಾಗುತ್ತೆ. ಸೊ ಈ ರೀತಿ ಇದು ಭಗವದ್ಭಕ್ತಿಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಆದರೆ ಇಲ್ಲಿ ನಾನು ಮೇನ್ ಉದ್ದೇಶ ಈಗ ಯೋಗದ ಬಗ್ಗೆ ಚರ್ಚೆಯನ್ನು ಮಾಡೋದಾಗಿದೆ. ಸೊ ಇಲ್ಲಿ ಭಗವದ್ಗೀತೆ ಈ ಒಂದು 6ನೇ ಅಧ್ಯಾಯದ 46ನೇ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಯೋಗಿ ತಸ್ಮಾದ್ ಯೋಗಿ ಭವ ಅರ್ಜುನ ಅಂತ ಹೇಳ್ತಾರೆ. ನೀನು ಯೋಗಿ ಆಗು ಅಂತ ಹೇಳ್ತಾರೆ. ಮತ್ತೆ ಭಗವದ್ಗೀತೆ ನೀನು ತಪಸ್ವಿಪ್ಯೋ ಅಧಿಕೋ ಯೋಗಿ. ತಪಸ್ವಿಪ್ಯೋ ಅಂದ್ರೆ ಏನು, ಯಾರು ತಪಸ್ವಿಗಳು ಒಂದು ತಪಸ್ಸನ್ನು ಮಾಡ್ತಾರೆ, ತಪಸ್ಸು ಮಾಡುವವರು, ಮತ್ತೆ ಧ್ಯಾನವನ್ನು ಮಾಡಲಿಕ್ಕೆ ಅರಣ್ಯದಲ್ಲಿ ಹೋಗಿ ತಪಸ್ಸನ್ನು ಮಾಡುವವರು ಇರ್ತಾರೆ, ಅವರಿಗೆ ತಪಸ್ವಿಪ್ಯೋ. ಅನೇಕ ಥರದ ಕಷ್ಟಗಳನ್ನ ಅವರು ತೋಳ್ತಾರೆ. ಅದಕ್ಕೆ ತಪಸ್ಸು ಮಾಡಲಿಕ್ಕೆ ಅವರ ಉದ್ದೇಶ ಏನಾಗಿರುತ್ತೆ, ತಪಸ್ಸು ಮಾಡೋದು ಒಂದು ಅದರ ಮೇಲೆ ಅವಲಂಬನೆ ಆಗಿರುತ್ತೆ. ತಪಸ್ವಿಪ್ಯೋ ಅಧಿಕೋ ಯೋಗಿ. ತಪಸ್ಸನ್ನು ಮಾಡುವವರು ಅವ್ರ ಉದ್ದೇಶ ಏನಾಗಿರುತ್ತೆ, ನಾನು ತಪಸ್ಸು ಆಚರಣೆ ಮಾಡ್ತಾ ಇದ್ದೇನೆ. ಕೆಲವೊಮ್ಮೆ ನಾವು ನೋಡ್ಬೋದು ಸೀಮಿತ ಅವಧಿಯಲ್ಲಿ ತಪಸ್ಸು ಮಾಡೋದಿರುತ್ತೆ. ಕೆಲವರು ಈಗ 1 ತಿಂಗಳು ನಾನು ನೆಲದ ಮೇಲೆ ಮಲಗ್ತೀನಿ, ಧ್ಯಾನವನ್ನು ಮಾಡ್ತೀನಿ, ನಾನು ಏನಪ್ಪ ಮನೆಯಲ್ಲಿ ಇರೋದಿಲ್ಲ, ಬೇರೆ ಕಡೆ ಇರ್ತೀನಿ. ಈಗ ಕೆಲವೊಂದು ಸ್ವಾಮಿ ಅಯ್ಯಪ್ಪ ಆ ಥರ ಇರ್ತಾರೆ, ತಮ್ಮ 2 ತಿಂಗಳು ಅವರು ತಪಸ್ಸನ್ನು ಮಾಡ್ತಾರೆ. ಸೊ ಅವ್ರ ಉದ್ದೇಶ ಏನಾಗಿರುತ್ತೆ, ಅಲ್ಲಿ ತಪಸ್ಸು ಮಾಡೋದ್ರಲ್ಲಿ ಅವ್ರಿಗೆ ಏನೋ ಕಷ್ಟ ಪರಿಹಾರ ಆಗಬೇಕಾಗುತ್ತೆ. ಒಂದು ಇಂದ್ರಿಯ ಭೋಗದಲ್ಲಿ ಇನ್ನಷ್ಟು ಥರದ ಅವರಿಗೆ ಕಡಿಮೆ ಬಿದ್ದಿರುತ್ತೆ. ಆ ಕಡಿಮೆ ವ್ಯವಸ್ಥೆಯನ್ನು ಇನ್ನೂ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಇದನ್ನು ಮಾಡೋದ್ರಿಂದ ನನ್ನ ಪಾಪ ಪರಿಹಾರ ಆಗುತ್ತೆ. ನನಗೆ ಮತ್ತೆ ಪಾಪ ಪರಿಹಾರ ಆಗೋದ್ರಿಂದ ನನಗೇನು ಸಿಗುತ್ತೆ, ನನಗೆ ಅವಶ್ಯಕತೆ ಆದ ನನಗೇನೋ ಒಂದು ಕೆಲಸ ಸಿಗಬಹುದು, ಅಥವಾ ಹಣ ಸಂಗ್ರಹ, ಏನೋ ಒಂದು ಇಂದ್ರಿಯ ಭೋಗದ ಒಂದು ಆಸಕ್ತಿ ಇಟ್ಕೊಂಡು ಆ ಥರ ತಪಸ್ಸು ಮಾಡ್ತಾರಲ್ಲಿ ಆ ತಪಸ್ಸು ಅದು ಅದಕ್ಕೆ ಅಲ್ಲ, ಅದು ಕೀಳಮಟ್ಟದ್ದು. ಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳ್ತಾ ಇದ್ದಾನೆ, ಯಾಮಿಮಾಂ ಪುಷ್ಪಿತಾಂ ವಾಚ ಪ್ರವದಂತಿ ಅಪಶ್ಚಿತ ವೇದವಾದ ರಥಪಾತ ನಾಣ್ಯದ ಸ್ಥಿತಿ ವಾದಿನಃ. ಸೊ ವೇದಗಳು ಏನು ಮಾಡ್ತದೆ, ಕರ್ಮಕಾಂಡಗಳು 99% ಏನ ಮಾಡ್ತಾ ಇದೆ, ಕರ್ಮಕಾಂಡದ ಬಗ್ಗೆನೇ ಹೇಳ್ತಾ ಇದೆ. ಇಲ್ಲಿ ಕರ್ಮಕಾಂಡದಲ್ಲಿ ಮತ್ತದು 3 ಏನಪ್ಪ ಗುಣಗಳಿಗೆ ಸಂಬಂಧಪಟ್ಟಂತ ಹೇಳ್ತಾರೆ. 3 ಗುಣ. ಅರ್ಜುನ ಇದು ವೇದ ಅನ್ನೋದೇನು 3 ಗುಣಗಳ ಬಗ್ಗೆನೇ ವಿಚಾರಗಳನ್ನ ಹೇಳ್ತಾ ಇದೆ. ನೀನೇನಾಡು ಈ 3 ಗುಣಗಳಿಂದ ಅತೀತನಾಗು ಆ ವಿಚಾರದಲ್ಲಿ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾರೆ. ಸೊ ಅಂದ್ರೆ ವೇದಗಳಲ್ಲಿ ಕರ್ಮಕಾಂಡಗಳ ಬಗ್ಗೆ ಹೇಳುತ್ತೆ, ಯೋಗದ ಬಗ್ಗೆನೂ ಹೇಳುತ್ತೆ, ಧ್ಯಾನದ ಬಗ್ಗೆನೂ ಹೇಳುತ್ತೆ. ಆದರೆ ಅಲ್ಲಿ ಆ ಒಂದು ಇಲ್ಲಿ ಕೃಷ್ಣ ಪ್ರಭುಪಾದರು ಹೇಳ್ತಾರೆ, ಸಂಪರ್ಕವನ್ನು ಪರಮ ಪ್ರಭುವಿನ ಸಂಪರ್ಕ ಅಥವಾ ಆಧ್ಯಾತ್ಮಿಕದ ಸಂಪರ್ಕತೆಯನ್ನು ಹೊಂದದೇ ಇರುವಂಥ ವಿಚಾರಗಳು ಅಲ್ಲಿ, ಅದಕ್ಕೆ ಯೋಗ ಅನ್ನೋದಕ್ಕೆ ಸಾಧ್ಯವಾಗುವುದು. ನಾವು ಕರ್ಮ ಅಂತ ಹೇಳ್ಬೋದು, ಜ್ಞಾನ ಅಂತ ಹೇಳ್ಬೋದು, ಆದರೆ ಅಲ್ಲಿ ಯೋಗ ಅಂತ ಹಚ್ಚಬೇಕಂತಾದರೆ ತಪಸ್ವಿ ಅಂತಂದರೆ ಧ್ಯಾನ ಯೋಗಿ ಅಂತ ತಿಳ್ಕೊಳ್ಳಿ, ಧ್ಯಾನ ಮಾಡುವವರು ಅಂತ ತಿಳ್ಕೊಳ್ಳಿ ಅವರು. ಅಥವಾ ಈ ಥರ ವಾಲಂಟರಿ ಒಂದು ಸೀಮಿತ ಅವಧಿವರೆಗೆ ಒಂದು ತಪಸ್ಸನ್ನು ಮಾಡ್ತಾ ಇದ್ದಾರೆ. ಅವರು ಬರೀ ಅದೊಂದು ತಪಸ್ಸು ಆಗುತ್ತೆ ಹೊರತಾಗಿ ಅವರಿಗೆ ಯೋಗಿ ಅಂತ ಅನ್ಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಅವರು ಪರಮ ಸತ್ಯ ಅಥವಾ ಭಗವಂತನೊಂದಿಗೆ ಸಂಪರ್ಕ ಕಲ್ಪನೆ ಮಾಡಿಕೊಳ್ಳುವಂಥ ವಿಚಾರ ಅವರಲ್ಲಿಲ್ಲ, ಆ ಉದ್ದೇಶ ಇಲ್ಲ ತಪಸ್ಸಿನಲ್ಲಿ. ಅವರ ತಪಸ್ಸಿನಲ್ಲಿ ಆ ಉದ್ದೇಶ ಇರಲಿಲ್ಲ ಅಂದರೆ ಅದಕ್ಕೆ ಯೋಗಿ ಅಂತ ಅನ್ನೋ ಶಬ್ದವನ್ನು ಜೋಡಣೆ ಮಾಡಲಿಕ್ಕೆ ಆಗೋದಿಲ್ಲ.
ಅದು ಯಾವಾಗ ಅವರು ಭಗವಂತನೊಂದಿಗೆ ಸಂಪರ್ಕವನ್ನು ಕಲ್ಪನೆ ಮಾಡುವಂಥ ವಿಚಾರ ಇಟ್ಕೊಂಡು ಆ ಒಂದು ತಪಸ್ಸನ್ನು ಮಾಡ್ತಾರೆ, ಆಧ್ಯಾತ್ಮಿಕ ಆಚರಣೆಯನ್ನು ಮಾಡ್ತಾರೆ, ಅವಾಗ ಅದಕ್ಕೆ ಯೋಗ ಅಥವಾ ಅವನಿಗೆ ಧ್ಯಾನ ಯೋಗಿ ಅನ್ಬೋದು, ತಪಸ್ಸಿನ ಯೋಗಿ ಅನ್ಬೋದು, ಹಠ ಯೋಗಿ ಅನ್ಬೋದು. ಅವನಿಗೆ ಅಟ್ಲೀಸ್ಟ್ ಅಲ್ಲಿ ಭಗವಂತನನ್ನ ಪ್ರಾಪ್ತಿ ಅಥವಾ ಭಗವಂತನ ಸಂಪರ್ಕದಲ್ಲಿ ಬರಬೇಕು ಅಂತ ವಿಚಾರವನ್ನು ಇಟ್ಕೊಂಡು ಮಾಡಿದಾಗ ಅದು ಯೋಗ ಆಗುತ್ತೆ. ಹೊರತಾಗಿ ಅವನಿಗೆ ಜಸ್ಟ್ ಜ್ಞಾನಿ ಅಂತ ಅಷ್ಟೇ ಅನ್ಬೋದು, ಕರ್ಮಿ ಅಂತ ಅನ್ಬೋದು. ಕರ್ಮವನ್ನು ಮಾಡೋರಿಗೆ ಕರ್ಮ ಅಂತ ಮಾಡ್ಬೋದು. ಸೊ ಈ ರೀತಿ ತಪಸ್ಸನ್ನು ಮಾಡೋರು ಅದು ಯಾವಾಗ ಅದು ಭಗವಂತನ ಸಂಪರ್ಕದಲ್ಲಿ ಬರೋದ್ರೆ ಅಲ್ಲಿವರೆಗೂ ಅವ್ರಿಗೆ ಜಸ್ಟ್ ಕರ್ಮಿ, ಅದು ಜ್ಞಾನಿ ಅಥವಾ ತಪಸ್ವಿ ಅಂತ ಹೇಳ್ತಾರೆ. ಸೊ ನಾವು ಇಲ್ಲಿ ಕರ್ಮದ ಬಗ್ಗೆ ಕರ್ಮಿಭ್ಯೋ ಅಧಿಕೋ ಏನಿದೆ, ಕರ್ಮಿಭ್ಯಾಶ್ಚಧಿಕೋ ಯೋಗಿ. ಇಲ್ಲಿ ಕರ್ಮಿ ಬಗ್ಗೆ ವಿಚಾರ ಮಾಡೋಣ. ಜ್ಞಾನಿಭ್ಯೋ ಅಧಿಕೋ, ಜ್ಞಾನಿಗಳ ಬಗ್ಗೆ ವಿಚಾರ ಮಾಡೋಣ ಈಗ. ಜ್ಞಾನಿ, ಸೊ ತಪಸ್ಸದ ಬಗ್ಗೆ ಅಂತಂದ್ರೆ ತಪಸ್ಸಿನ ಬಗ್ಗೆ ಚರ್ಚೆ ಮಾಡಿದೆ, ಯಾರು ತಪಸ್ಸನ್ನು ಮಾಡ್ತಾರೆ ಅವರು. ಇಲ್ಲಿ ಜ್ಞಾನಿಭ್ಯೋ ಅಧಿಕೋ ಯೋಗಿ. ಹೇಗೆ ಜ್ಞಾನ ಅವರು ಜ್ಞಾನಿ ಅಂತ ಅಷ್ಟೇ ಅನಿಸ್ಕೊಳ್ತಾರೆ, ಅವರಲ್ಲಿ ಭಗವದ್ಭಕ್ತಿಯ ಚಿಂತನೆ ಅಥವಾ ಭಗವಂತನಲ್ಲಿ ಸಂಪರ್ಕವನ್ನು ಕಲ್ಪನೆ ಮಾಡಿಕೊಳ್ಳೋ ವಿಚಾರ ಇಲ್ಲದೆ ಅವರು ಜ್ಞಾನವನ್ನು, ಯಾವ ರೀತಿ ವ್ಯಕ್ತಿಗಳಿರ್ತಾರೆ ಅವರು ಜ್ಞಾನ ಅಂತಂದ್ರೆ ಸೊ ಅವರಿಗೆ ಆಧ್ಯಾತ್ಮಿಕ, ಈಗ ಭಗವದ್ಗೀತೆಯಲ್ಲಿ ಕೃಷ್ಣ ಆತ್ಮಜ್ಞಾನವನ್ನು ಗೊತ್ತಿರುತ್ತೆ, ಆತ್ಮಜ್ಞಾನದ ಬಗ್ಗೆ ಅದು ಗೊತ್ತಿರುತ್ತೆ. ಆದರೆ ಅವರು ಕನ್ಫ್ಯೂಷನ್ ಇರ್ತಾರೆ. ನಾನು ಆತ್ಮ ಆದ್ರೆ ನಾನು ಭಗವಂತನ ಆಗ್ಬೋದು ಅನ್ನೋ ಒಂದು ವಿಚಾರನೂ ಅವರಲ್ಲಿರ್ಬೋದು. ಸೊ ಸ್ವಪ್ರಯತ್ನದಿಂದ ಪಂತಾಸ್ತು ಕೋಟಿ ಶತವತ್ಸರ ಸಂಪ್ರಗಮ್ಯೋ ವಾಯೋರತಾಪಿ ಮನಸೋ ಮುನಿ ಪುಂಗವಾನ ಸೋಪ್ಯಸ್ತಿಯತ್ ಪ್ರಪದಮಸ್ಮಿನ ವಿಚಿಂತ್ಯ ತತ್ವೇ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಪಂತಾಸ್ತು ಕೋಟಿ, ಇದು ಆರೋಹ ಪಂಥ ಅಂತ ಹೇಳ್ತಾರೆ ಈ ಜ್ಞಾನಿಗಳಿಗೆ. ಇವರಿಗೆ ಇನ್ನೂ ಭಗವದ್ಭಕ್ತಿಯ ಬಗ್ಗೆ, ಭಗವಂತನ ಚಿಂತನೆ ಬಗ್ಗೆ ವಿಚಾರಗಳಿರುವುದಿಲ್ಲ. ಆದರೆ ಸ್ವಪ್ರಯತ್ನದಿಂದ ಏನು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಸೊ ಪರಮ ಸತ್ಯವನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡಿ. ಪರಮ ಸತ್ಯ ಅಂದ್ರೆ ಏನು, ನಾನಂದ್ರೆ ಯಾರು, ಸಂಬಂಧ ಜ್ಞಾನದಲ್ಲಿ ಪರಿಪೂರ್ಣ ಜ್ಞಾನ ಇರೋದಿಲ್ಲ. ಸಂಬಂಧ ಜ್ಞಾನ ಅಂತಂದ್ರೆ ನಾನು ಅನ್ನೋದು ಸ್ವಲ್ಪ ಮಟ್ಟಿಗೆ ಗೊತ್ತೆ, ನಾನು ಆತ್ಮ ದೇಹದಿಂದ ಬೇರೆ ಅನ್ನೋದು ಗೊತ್ತಿರುತ್ತೆ. ಆದರೆ ಈ ಆತ್ಮದ ಒಂದು ನಿತ್ಯ ಸ್ವರೂಪ ಏನು, ಅದು ಯಾವುದರ ಸೇವೆ ಮಾಡೋದ್ರಿಂದ, ಯಾವುದನ್ನ ಕಾರ್ಯವನ್ನು ಮಾಡೋದ್ರಿಂದ ಅದು ಸಂತೃಪ್ತ ಆಗುತ್ತೆ, ಅದು ಸಂಪೂರ್ಣ ಆನಂದವನ್ನು ಪಡೆಯುತ್ತೆ ಅನ್ನೋದ್ರ ಬಗ್ಗೆ ಅರಿವು ಇನ್ನೂ ಇರೋದಿಲ್ಲ. ಇಂಥ ಜ್ಞಾನಿಗಳು ಸ್ವಪ್ರಯತ್ನದಿಂದ ಏನು ಮಾಡ್ತಾ ಇರ್ತಾರೆ, ಸ್ವಪ್ರಯತ್ನದಿಂದ ಇದನ್ನು ಹುಡುಕಾಟ ಮಾಡ್ತಾ ಇರ್ತಾರೆ. ಅವರು ಸಾಂಖ್ಯ ಯೋಗ ಅಂತ ಹೇಳ್ತಾರೆ. ದೇಹದ ರಚನೆಯನ್ನು ಆಗಿರುವಂಥ ರಚನೆ ಏನು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡ್ತಾರೆ. ದೇಹ ಒಂದು 24 ಇದರಿಂದ ಪದಾರ್ಥಗಳಿಂದ ರಚನೆ ಆಗಿದೆ. ಕರ್ಮೇಂದ್ರಿಯ, ಜ್ಞಾನೇಂದ್ರಿಯ, ಮತ್ತೆ ಈ ಬುದ್ಧಿ, ಅಹಂಕಾರ, ಇದರಿಂದ ರಚನೆ ಆಗಿದೆ. ಸೊ ಅಂತ ಈ ಥರ ಎಲ್ಲ ಥರದ ಜ್ಞಾನವು ಗೊತ್ತಿರುತ್ತೆ. ಬಟ್ ಆದರೆ ಅವರಿಗೆ ಅದು ಯಾವುದರ ಒಂದಿಗೆ ಆತ್ಮ ಅನ್ನೋದು ಯಾವುದರ ಸಂಪರ್ಕದಲ್ಲಿ ಬಂದರೆ ಅದಕ್ಕೆ ಸಂಪೂರ್ಣ ಆನಂದ ಸಿಗುತ್ತೆ, ಯಾವುದರ ಸೇವೆ ಮಾಡಿದ್ರೆ ಆನಂದ ಸಿಗುತ್ತೆ ಅನ್ನೋದ್ರ ಬಗ್ಗೆ ಅರಿವು ಇರೋದಿಲ್ಲ. ಅದನ್ನು ಅವರು ಸ್ವಂತ ಹುಡುಕಾಟದಲ್ಲಿ ಈ ಥರ ಮೊದಲು ಜ್ಞಾನ, ನೇತಿ 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 ಅಂತ ವಿಚಾರಗಳನ್ನು ಮಾಡ್ತಾರೆ. ಇಂಥವ್ರು ಏನಾಗ್ತಾರೆ, ಇವರು ಜ್ಞಾನಿಗಳು. ಇವರಿಗೆ ಜ್ಞಾನಿಗಳು ಅನ್ಬೋದು, ಆದರೆ ಇವರಿಗೆ ಜ್ಞಾನ ಯೋಗಿ ಅನ್ನೋದಕ್ಕಾಗೋದಿಲ್ಲ. ಯಾಕಂದರೆ ಇನ್ನೂ ಅವರು ಸಂಪೂರ್ಣವಾಗಿ ಆ ಸಂಪರ್ಕದಲ್ಲಿ ಬಂದಿಲ್ಲ, ಹುಡುಕಾಟದಲ್ಲೇ ಇದ್ದಾರೆ. ಅವರಿಗೆ ಜ್ಞಾನಿಭ್ಯೋ ಅಧಿಕೋ ಯೋಗಿ, ಅವರು ಜ್ಞಾನ ಯೋಗಿ ಅಂತ ಅವರಿಗೆ ಸ್ವಲ್ಪ ಮಟ್ಟಿಗೆ ಅಟ್ಲೀಸ್ಟ್ ಭಗವಂತನ ಬಗ್ಗೆ ಚಿಂತನೆ ಅನ್ನೋ ವಿಚಾರ ಬರುತ್ತಲ್ಲ, ಅವಾಗ ಅವರಿಗೆ ಜ್ಞಾನ ಯೋಗಿ ಅವರು. ಮತ್ತು ಭಗವದ್ಭಕ್ತಿಯ ಯೋಗದಲ್ಲಿ ಅವರು ಪ್ರಾರಂಭ ಆಗುತ್ತೆ. ಭಗವಂತನ ಒಂದು ಇದರಲ್ಲಿ ಭಗವದ್ಭಕ್ತಿಯ ಪ್ರಾರಂಭ ಆಗುತ್ತೆ. ಹಂತದ ಅವರು ಶುರುವಿನಲ್ಲಿ ಅಥವಾ ಪ್ರಾರಂಭದಲ್ಲಿ ಭಗವತ್ ಚಿಂತನೆ ಪ್ರಾರಂಭ ಆದಮೇಲೆ ಅವರಿಗೆ ಜ್ಞಾನ ಯೋಗಿಗಳಂತ ಅನುಭವಿಸ್ಬೋದು. ಆದರೆ ಅವ್ರು ಕ್ರಮೇಣ ಏನಾಗ್ತಾರೆ, ಪರಿಪೂರ್ಣ ಭಕ್ತಿ ನೆಲೆಯಲ್ಲಿ ಒಂಥರ ಅವರು ಭಕ್ತಿ ಯೋಗಿಗಳಾಗ್ತಾರೆ. ಸೊ ಈ ರೀತಿ ಭಗವದ್ಭಕ್ತಿಯ ವಿಚಾರ, ಭಗವಂತನ ವಿಚಾರ ಅವ್ರ ಚಿಂತನೆ ಇಲ್ಲದೆ ಜ್ಞಾನ ಅಂತ ಹೇಳಿ ಜ್ಞಾನದ ಮಾರ್ಗದಲ್ಲಿ ಇರ್ತಾರಲ್ಲ, ಅವ್ರಿಗೆ ಜ್ಞಾನಿಗಳು ಅಂತ ಅಷ್ಟೇ ಅನ್ಬೋದು. ಅವ್ರಿಗೆ ಜ್ಞಾನ ಯೋಗಿಗಳು ಅನ್ನೋದಕ್ಕೆ ಆಗೋದಿಲ್ಲ, ಅವರು ಜ್ಞಾನಿಗಳಿರ್ಬೋದು. ಸೊ ಅದಕ್ಕಿಂತ ಹೆಚ್ಚಿನ ಜ್ಞಾನಿಭ್ಯೋ ಅಧಿಕೋ ಯೋಗಿ, ಯೋಗಿಗಳು ಅದಕ್ಕಿಂತ ಉತ್ತಮರಾಗಿರ್ತಾರೆ. ಕರ್ಮಿಭ್ಯ ಅಧಿಕೋ ಯೋಗಿ, ಕರ್ಮವರ್ತಿಗ. ಕರ್ಮ ಅಂತಂದರೆ ಇಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಕರ್ಮದ ಬಗ್ಗೆ ಭಾಳಷ್ಟು ಹೇಳಿದ್ದಾನೆ. ಸೊ ಯಾಕಂದರೆ ಎಲ್ಲ ಜೀವಿಗಳು ಕರ್ಮವನ್ನು ಮಾಡಲೇಬೇಕು. ಯಾವುದೇ ಕ್ಷಣದಲ್ಲಿ ಜೀವಿಗಳು ಕರ್ಮದಿಂದ ಕರ್ಮವನ್ನು ಬಿಟ್ಟು ಇರಲಿಕ್ಕೆ ಸಾಧ್ಯನೇ ಇಲ್ಲ. ಸೊ
ಪ್ರತಿಯೊಂದು ಕ್ಷಣದಲ್ಲೂ ಕರ್ಮ ಮಾಡಲೇ ಮಾಡ್ತಾರೆ. ಇವನ್ ಜ್ಞಾನಿಗಳು ಅನ್ನಿಸ್ಕೊಂಡವರು, ತಪಸ್ವಿಪಿಯರು, ಅವರು ಒಂದು ರೀತಿಯಾದ ಕಾರ್ಯವನ್ನು ಮಾಡಲೇಬೇಕು. ಕಾರ್ಯ ಅನ್ನೋದು ಇದ್ದೇ ಇರುತ್ತೆ. ಇಲ್ಲಿ ಅರ್ಜುನನ ಪ್ರಶ್ನೆ ಏನಾಗಿರುತ್ತೆ, ಸೊ ನಾನು ಏನು ಕರ್ಮವನ್ನು ಮಾಡೋದಿಲ್ಲ, ಯಾಕಂದ್ರೆ ಬುದ್ಧಿಯೋಗ ಶ್ರೇಷ್ಠ ಅಂತ ಹೇಳಿದಿ. ಅಂದ್ರೆ ಬುದ್ಧಿಯೋಗ ಅಂತಂದ್ರೆ ತಪ್ಪು ಕಲ್ಪನೆ ಆಗಿದೆ. ಈಗ ಅರ್ಜುನನಲ್ಲಿ ತಪ್ಪು ತಿಳುವಳಿಕೆ ಇದೆ. ಬುದ್ಧಿಯೋಗ ಅಂತಂದ್ರೆ ಈಗ ಜ್ಞಾನಿಗಳ ತರ, ತಪಸ್ವಿಪಿಯ ತರ ಏನ್ ಮಾಡ್ಬೇಕು, ನಾನು ಎಲ್ಲ ಕಾರ್ಯಗಳನ್ನ ಬಿಟ್ಟು ಜ್ಞಾನಿ ಅಥವಾ ತಪಸ್ವಿ ಆಗಬೇಕು ಅಷ್ಟೇ. ಈ ಕರ್ಮವನ್ನು ಮಾಡಬಾರ್ದು. ಕರ್ಮ ಏನು ಮಾಡುತ್ತೆ, ಈಗ ನನ್ನನ್ನು ದುಃಖಕ್ಕೆ ಕಾರಣವನ್ನು ಮಾಡುತ್ತೆ. ಅದಕ್ಕೆ ನಾನು ಬುದ್ಧಿಯೋಗವನ್ನು ಉಪಯೋಗ ಮಾಡ್ತೀನಿ. ಅದಕ್ಕೆ ಬುದ್ಧಿಯೋಗವನ್ನು ಉಪಯೋಗ ಮಾಡಿ ನಾನು ಈ ಯುದ್ಧವನ್ನು ಮಾಡುವುದನ್ನು ತಡಿತೇನೆ, ನಿಲ್ಲಿಸ್ತೇನೆ ಅಂತ ವಿಚಾರ ಬಂದಿತ್ತು. ಅದಕ್ಕೆ ಕೃಷ್ಣ ಅವನಿಗೆ ಕರ್ಮದ ಬಗ್ಗೆ ಹೇಳ್ತಾನೆ. ಕರ್ಮ ಅನ್ನೋದು ಹೇಗೆ, ಅದು ಅದನ್ನು ಪರಿಪೂರ್ಣವಾಗಿ ಇಮಿಡಿಯೇಟಾಗಿ ನಾವು ಭಕ್ತಿ ಯೋಗವನ್ನಾಗಿ ನಾವು ಸಂಪೂರ್ಣವಾಗಿ ಭಕ್ತಿ ಯೋಗವನ್ನಾಗಿ ಮಾಡ್ಬೋದು. ಯಾಕಂದ್ರೆ ಕರ್ಮದ ಯೋಗ, ಯಾಕಂದ್ರೆ ಎಲ್ಲ ಜೀವಿಗಳು ಕರ್ಮದಲ್ಲೇ ಕರ್ಮವನ್ನು ಮಾಡೇ ಮಾಡ್ತಾರೆ. ಕರ್ಮವನ್ನು ಬಿಟ್ಟು ಬೇರೆ ಏನು ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಆ ಕರ್ಮವನ್ನು ಪರಿವರ್ತನೆ ಮಾಡೋದಿದೆಯಲ್ಲ, ಅದಕ್ಕೆ ಬುದ್ಧಿಯೋಗ ಅಂತ ಹೇಳ್ತಾರೆ ಕೃಷ್ಣ. ನೀನು ಕರ್ಮವನ್ನು ಮಾಡು, ಆದರೆ ಆ ಕರ್ಮವನ್ನು ಏನು ಮಾಡು, ಭಗವಂತನಿಗೆ ಅರ್ಪಿಸು, ಭಗವಂತನ ಸೇವೆಯಲ್ಲಿ ಮಾಡು. ಅವಾಗ ಅದು ಬುದ್ಧಿಯೋಗ ಆಗತ್ತೆ. ಇಲ್ಲ ಅಂತಂದ್ರೆ ಅದು ಹಾಗೆ ಕರ್ಮಿ ಅನಿಸ್ಕೋತಾನೆ ಹೊರತಾಗಿ ಅವನಿಗೆ ಕರ್ಮಯೋಗಿನೂ ಅನಿಸ್ಕೊಳ್ಳೋದಿಲ್ಲ, ಅವ್ನು ಬುದ್ಧಿಯೋಗನೂ ಅನಿಸ್ಕೊಳ್ಳೋದಿಲ್ಲ. ಸೊ ಇದು ಬುದ್ಧಿಯೋಗ ಅನ್ನೋದನ್ನ ಶ್ರೀಲ ಪ್ರಭುಪಾದರು ಏನು ಮಾಡ್ತಾರೆ, ಡೈರೆಕ್ಟ್ ಆಗಿ ಏನು ಮಾಡ್ತಾರೆ, ಅದನ್ನ ಭಕ್ತಿಯೋಗನ ಅಂತ ಅಂದ್ಬಿಡ್ತಾರೆ. ಯಾಕಂದ್ರೆ ನಾವು ಈಗ ಎಲ್ಲರೂ